ಇವತ್ತು ನಾವು ಟಿಶ್ಯೂಸ್ ಚಾಪ್ಟರ್ ಅಲ್ಲಿ 4ನೇ ಪಾರ್ಟ್ ಅನ್ನ ತೆಗೆದುಕೊಳ್ಳೋಣ. ಈಗಾಗಲೇ ನಾನು 3 ಪಾರ್ಟ್ಗಳಲ್ಲಿ ಟಿಶ್ಯೂಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಪ್ಲಾಂಟ್ ಟಿಶ್ಯೂಸ್ ಮತ್ತೆ ಅದರಲ್ಲಿರ್ತಕ್ಕಂಥ ಪ್ರಕಾರಗಳು ಮತ್ತು ಅದು ಯಾವ್ಯಾವ ಪ್ರಕಾರಗಳನ್ನ ಹೊಂದಿರುತ್ತೆ ಮತ್ತೆ ಅದು ಹೇಗೆ ಅಂಗಾಂಶಗಳ ಕೆಲಸವನ್ನ ನಿರ್ವಹಿಸ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ 3 ಪಾರ್ಟ್ಗಳಲ್ಲಿ ಕೊಟ್ಟಿದ್ದೀನಿ. ಈ ಅಧ್ಯಾಯದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಆನಿಮಲ್ ಟಿಶ್ಯೂಸ್ ಅಲ್ಲಿ ಇರ್ತಕ್ಕಂಥ ಕಾಂಪ್ಲೆಕ್ಸ್ ಟಿಶ್ಯೂಸ್. ಕಳೆದ ತರಗತಿಯಲ್ಲಿ ನಾನೇನ್ ಮಾಡಿದ್ದೇನೆ, ಅಲ್ಲಿ ಸಿಂಪಲ್ ಆನಿಮಲ್ ಟಿಶ್ಯೂಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಇಲ್ಲಿ ಕಾಂಪ್ಲೆಕ್ಸ್ ಆನಿಮಲ್ ಟಿಶ್ಯೂಸ್ ಬಗ್ಗೆ ನೋಡ್ತಾ ಹೋಗೋಣ. ಲೆಟ್ ಅಸ್ ಸಿ ದಟ್. ಸೊ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಂತಂದ್ರೆ ವೆರಿ ವೆಲ್ ಡೆವಲಪ್ಡ್. ನೋಡಿ, ಹೆಸರೇ ಸೂಚಿಸುವಂತೆ ಕಾಂಪ್ಲೆಕ್ಸಿಟಿ ಅಂದ್ರೆ ಇಟ್ ರಿಜಿಡಿಟಿ. ಇಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ರೀತಿ ಸಂಕೀರ್ಣತೆಯನ್ನು ಹೊಂದಿರುವಂತ ಟಿಶ್ಯೂಸ್ ಅಂತ ನಾವು ಕರಿತೀವಿ. ಮತ್ತೆ ಇದು ಇರುತ್ತೋ ಅಲ್ಲಿ ನಾವು ಇಂಥ ಟಿಶ್ಯೂಸ್ ಅನ್ನ ಕಾಣಕ್ಕಾಗತ್ತೆ. ಸೊ ಸಾಮಾನ್ಯವಾಗಿ ನಾವು ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ ಯಾವ್ಯಾವ ಪ್ರಕಾರಗಳನ್ನ ನೋಡ್ತೀವಿ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಕಾಂಪ್ಲೆಕ್ಸ್ ಟಿಶ್ಯೂಸ್ ಈಸ್ ಮೇಡ್ ಅಪ್ ಆಫ್ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ ಅಂತ ಹೇಳ್ತಾನೆ. ಅಂದ್ರೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನ ಒಳಗೊಂಡಿರುತ್ತೆ ಅಂತ ನಾವು ನೋಡ್ತೀವಿ. ನೋಡಿ, ನೀವು ಸಿಂಪಲ್ ಆನಿಮಲ್ ಟಿಶ್ಯೂಸ್ ಅಲ್ಲಿ ನೋಡಿದೀವಿ, ಅಲ್ಲಿ ಕೇವಲ ಒಂದೇ ಪ್ರಕಾರದ ಜೀವಕೋಶಗಳನ್ನ ನಾವು ಕಾಣ್ತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ, ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಅನ್ನ ನಾವು ಇಲ್ಲಿ ನೋಡಕ ಸಾಧ್ಯತೆ ಇದೆ. ಅಂಡ್ ದೇ ವರ್ಕ್ ಟುಗೆದರ್. ಅಷ್ಟೇ ಅಲ್ಲದೆ ಅವು ಎಲ್ಲಾ ಟಿಶ್ಯೂಸ್ ಏನ್ ಮಾಡ್ತವೆ, ಒಂದಕ್ಕೊಂದು ಸೇರಿಕೊಂಡೇ ಕೆಲಸವನ್ನ ನಿರ್ವಹಿಸ್ತವೆ. ಸಾಮಾನ್ಯವಾಗಿ ನಾವು ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ ಬಂದಾಗ ಈ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅನ್ನ ನಾವು ಮಾನವನ ದೇಹದಲ್ಲಿ ಅದನ್ನ ನೋಡೋದ್ರ ಮೂಲಕವಾಗಿ ಉದಾಹರಣೆ ಮೂಲಕ ತೆಗೆದುಕೊಂಡ್ರೆ ನಮಗಿನ್ನೂ ಬಹು ಬೇಗನೆ ಅರ್ಥ ಆಗತ್ತೆ. ಈ ಚಾಪ್ಟರ್ ನ ಮುಗಿತಾ ಇದ್ದಂತೆನೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಆನಿಮಲ್ಸ್ ಅಲ್ಲಿ ಯಾವ ತರ ಕೆಲಸವನ್ನ ನಿರ್ವಹಿಸ್ತದೆ ಮತ್ತು ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಲೆಟ್ ಅಸ್ ಸಿ ದಟ್. ದ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ ಟಿಶ್ಯೂಸ್. ನೋಡಿ, ಇದರಲ್ಲಿ ಯಾವ್ಯಾವ ಪ್ರಕಾರಗಳನ್ನ ನಾವು ಕಾಣ್ತೀವಿ. ಸೊ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ ನಾವು ಈಗ ಆಲ್ರೆಡಿ ಹೇಳಿದಂತೆ 3 ಪ್ರಕಾರಗಳನ್ನ ಕಾಣ್ತೀವಿ. ಅದರಲ್ಲಿ ಮೊದಲನೇ ಪ್ರಕಾರ ಯಾವ್ದಪ್ಪ ಅಂತಂದ್ರೆ ಕನೆಕ್ಟಿವ್ ಟಿಶ್ಯೂಸ್ ಅಂತ ನೋಡ್ತೀವಿ. ಸರಿ, ಹಾಗಾದ್ರೆ ಕನೆಕ್ಟಿವ್ ಟಿಶ್ಯೂಸ್ ಅಂತಂದ್ರೆ ಈ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ನೋಡಿ ಬೇರೆ ಬೇರೆ ಪ್ರಕಾರಗಳನ್ನ ನಾವು ಇಲ್ಲಿ ಕಾಣ್ತಾ ಇದೀವಿ. ಇಲ್ಲಿ ಬೇರೆ ಬೇರೆ ಒಂದು ಚಿತ್ರವನ್ನ ಕೊಟ್ಟಿದ್ದಾನೆ. ಲೂಸ್ ಕನೆಕ್ಟಿವ್ ಟಿಶ್ಯೂಸ್ ಇದೆ, ಬೋನ್ ಕನೆಕ್ಟಿವ್ ಇದೆ, ಕಾರ್ಟಿಲೇಜಿನ್ಸ್ ಇದೆ, ಬ್ಲಡ್ ಇದೆ. ದೀಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ನಾವು ಹೇಳ್ಬೋದು. ಸರಿ, ಹಾಗಾದ್ರೆ ದ ಕನೆಕ್ಟಿವ್ ಟಿಶ್ಯೂಸ್ ಕನ್ಸಿಸ್ಟ್ ಆಫ್ ಮ್ಯಾಟ್ರಿಕ್ಸ್. ಹಾಗಾದ್ರೆ ಈ ಕನೆಕ್ಟಿವ್ ಟಿಶ್ಯೂಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಮಾತೃಕೆಗಳು ಅಂತ ನಾವು ಹೇಳ್ಬೋದು ಕನ್ನಡದಲ್ಲಿ. ಮ್ಯಾಟ್ರಿಕ್ಸ್ ಇಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತೀವಿ. ಏನ್ ಹಂಗಂದ್ರೆ ಇಟ್ಸ್ ಅ ಇಂಟ್ರಾ ಸೆಲ್ಯುಲರ್ ಸಬ್ಸ್ಟೆನ್ಸಸ್. ಅಂದ್ರೆ ಎಕ್ಸ್ಟ್ರಾ ಸೆಲ್ಯುಲರ್ ಸಬ್ಸ್ಟೆನ್ಸಸ್ ಅಂತ ಇರುತ್ತೆ, ಮತ್ತೆ ಇಂಟ್ರಾ ಸೆಲ್ಯುಲರ್ ಸಬ್ಸ್ಟೆನ್ಸಸ್ ಇರುತ್ತೆ. ಅಂದ್ರೆ ಈ ಟಿಶ್ಯೂಸ್ ಏನ್ ಮಾಡುತ್ತೆ ಅಂದ್ರೆ ಇಂಟ್ರಾ ಸೆಲ್ಯುಲರ್ ಸಬ್ಸ್ಟೆನ್ಸಸ್ ಆಗಿ ವರ್ಕ್ ಮಾಡುವಂತದನ್ನ ನಾವು ಕಾಣ್ತಾ ಹೋಗ್ತೀವಿ. ಸರಿ, ಹಾಗಾದ್ರೆ ದ ಸೆಲ್ಸ್ ಆರ್ ಅಬೆಂಡೆಡ್ ಇನ್ ದ ಮ್ಯಾಟ್ರಿಕ್ಸ್. ಇವೆಲ್ಲವೂ ಕೂಡ ಇಲ್ಲ ಅಂದ್ರೆ ಮಾತೃಕೆಗಳ ರಚನೆಯನ್ನ ಅಂದ್ರೆ ಒಂದಕ್ಕೊಂದು ಜಾಯಿಂಟ್ ಆಗಿರುವಂತೆ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುತ್ತೆ. ನೋಡಿ, ನೆನಪಿರ್ಲಿ, ಪ್ರತಿಯೊಂದು ಪ್ರಾಣಿಗೆ ಈ ರೀತಿಯ ಕಾಂಪ್ಲೆಕ್ಸ್ ಟಿಶ್ಯೂಸ್ ಇಲ್ಲ ಅಂತಂದ್ರೆ ಆ ದೇಹದ ರಚನೆ ಕೆಲಸನೇ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈ ಸೆಲ್ಸ್ ಏನಿದಾವಲ್ಲ ಇವು ಒಂದಕ್ಕೊಂದು ಜಾಯಿಂಟ್ ಟುಗೆದರ್ ಅಲ್ಲಿ ಕೆಲಸ ಮಾಡ್ತವೆ ಅಂತ ನಾವು ಮೊದಲನೇ ಪಾಯಿಂಟ್ ಅಲ್ಲೇ ನೋಡಿದ್ವಿ. ಸರಿ, ಹಾಗಾದ್ರೆ ಇಟ್ಸ್ ಅ ಫಿಕ್ಸ್ಡ್ ಅಂತ ಹೇಳ್ತಾನೆ. ಎಂಬೆಡೆಡ್ ಅಂದ್ರೆ ಒಂದಕ್ಕೊಂದು ಫಿಕ್ಸ್ ಆಗಿ, ಅಂದ್ರೆ ಸಪರೇಟ್ ಇರಲ್ಲ. ಯಾಕಂದ್ರೆ ಕಾಂಪ್ಲೆಕ್ಸ್ ಆನಿಮಲ್ ಟಿಶ್ಯೂಸ್ ಅಂದ್ರೆ ಮೀನಿಂಗ್ ಅದು. ಜೊತೆಗೆ ಏನಾಗುತ್ತೆ, ಇವು ಸಪರೇಟ್ ಇರಲ್ಲ, ಬಟ್ ನಾವು ಅದನ್ನ ಗುರುತಿಸುವಾಗ ಏನ್ ಮಾಡ್ತೀವಿ, ಅದನ್ನ ಸಪರೇಟ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ, ಅದರದ್ದು ಕೆಲಸ ಏನು ಅಂತ ನಾವು ಸಪರೇಟ್ ಆಗಿ ಗುರುತಿಸಬಹುದು. ಆದ್ರೆ ಇವುಗಳೇನಂತಂದ್ರೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಸೇರ್ಕೊಂಡೇ ಕೆಲಸವನ್ನ ನಿರ್ವಹಿಸ್ತಾ ಇರ್ತವೆ. ಸರಿ, ಹಾಗಾದ್ರೆ ಹೆಂಗ್ ಕೆಲಸ ಮಾಡ್ತವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. And the nature, density and amount of the matrix differs depending upon the functions of the particular connective tissues. ಅಂದ್ರೆ ಇಲ್ಲಿ ನಾ ಹೇಳಿದಂತೆ ಕನೆಕ್ಟಿವ್ ಟಿಶ್ಯೂಸ್ ಸಾಕಷ್ಟು ಇದಾವೆ. ಆಕ್ಚುಲಿ ಮೇನ್ ಆಗಿ ಹೇಳ್ಬೇಕಂದ್ರೆ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ 7 ಪ್ರಕಾರಗಳನ್ನ ನಾವು ಕಾಣ್ತೀವಿ. ಅಂದ್ರೆ 7 ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಇದೆ. ಈ 7 ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಒಂದೊಂದ್ರ ಕೆಲಸ ಒಂದೊಂದು ಬೇರೆ ಬೇರೆ ರೀತಿ ಇರುತ್ತೆ. ಬಟ್ ಒಂದೊಂದ್ರ ಕೆಲಸ ಬೇರೆ ಬೇರೆ ಇದ್ರೂ ಕೂಡ ಅವೆಲ್ಲವೂ ಕೂಡ ಜೊತೆಯಾಗಿನೇ ಕಾರ್ಯನಿರ್ವಹಿಸುವುದನ್ನ ನಾವು ಕಾಣ್ತೀವಿ. ಅದಕ್ಕೆ ಏನ್ ಹೇಳ್ತಾನೆ, ಡೆನ್ಸಿಟಿ ಅಮೌಂಟ್ ಆಫ್ ದ ಮ್ಯಾಟ್ರಿಕ್ಸ್ ಡಿಫರ್ಸ್ ಡಿಪೆಂಡಿಂಗ್ ಅಪಾನ್ ದ ಫಂಕ್ಷನ್ಸ್. ಅವುಗಳ ಕಾರ್ಯಕ್ಕೆ ಅನುಗುಣವಾಗಿ ಅವೇನ್ ಮಾಡ್ತವೆ, ತಮ್ಮ ಕೆಲಸವನ್ನ ನಿರ್ವಹಿಸ್ತಾ ಹೋಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತೀವಿ. ಅಂಡ್ ಇವನ್ ಆಫ್ ದ ಪರ್ಟಿಕ್ಯುಲರ್ ಕನೆಕ್ಟಿವ್ ಟಿಶ್ಯೂಸ್, ಪ್ರತಿಯೊಂದು ಕನೆಕ್ಟಿವ್ ಟಿಶ್ಯೂಸ್ಗೆ ತನ್ನದೇ ಆದ ಇಂಪಾರ್ಟೆನ್ಸ್ ಇದೆ. ಮತ್ತೆ ಅವು ಸಪರೇಟ್ ಆಗಿ ಕೆಲಸ ನಿರ್ವಹಿಸೋದಿಲ್ಲ, ಒಂದಕ್ಕೊಂದು ಸೇರ್ಕೊಂಡೇ ಕೆಲಸವನ್ನ ನಿರ್ವಹಿಸ್ತವೆ. ಆದ್ರೆ ನಾವು ಕಲಿಯುವಾಗ ಅದರ ಕೆಲಸ ಏನು, ಅದರ ಫಂಕ್ಷನ್ ಏನು ಅನ್ನೋದ್ರ ಬಗ್ಗೆ ನಾವು
ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಸರಿ, ದ ಮ್ಯಾಟ್ರಿಕ್ಸ್ ಮೇ ಬಿ ಇಟ್ ಇಸ್ ಅ ಜೆಲ್ಲಿ ಲೈಕ್ ಫ್ಲೂಯಿಡ್ ಆರ್ ಡೆನ್ಸ್ ಆರ್ ರಿಜಿಡ್. ಹಾಗಾದ್ರೆ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಿರುತ್ತಂದ್ರೆ ಎಲ್ಲವೂ ಸೇರ್ಕೊಂಡು ಒಂದ್ರಲ್ಲೇನೆ ಎಲ್ಲವೂ ಸೇರ್ಕೊಂಡಿರುವಂತದ್ದು. ಅದು ಇಟ್ ಮೇ ಬಿ ಜೆಲ್ಲಿ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರ್ಬೋದು, ಅಥವಾ ಲಿಕ್ವಿಡ್ ಅಲ್ಲಿ ಫ್ಲೂಯಿಡ್ ಲೈಕ್ ಅಲ್ಲಿ ಇರ್ಬೋದು, ಇಲ್ಲ ರಿಜಿಡಿಟಿಯಲ್ಲಿ ಇರ್ಬೋದು, ಸ್ಟ್ರಾಂಗ್ ಆಗಿರ್ಬೋದು. ಈ ರೀತಿ ಎಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೊಂದಿರುವಂತಹ ಕನೆಕ್ಟಿವ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಸರಿ, ಹಾಗಾದ್ರೆ ಡೆನ್ಸ್ ಅಂದ್ರೆ ಇಟ್ ಇಸ್ ಅ ಥಿಕ್, ರಿಜಿಡಿಟಿ ಅಂತ ನಾವು ಹೇಳ್ತೀವಿ. ಈಗ ಈ ಈ ಕಂಪ್ಲೀಟ್ ಕನೆಕ್ಟಿವ್ ಟಿಶ್ಯೂಸ್ ಏನಿದೆಯಲ್ಲ, ಈ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟೈಪ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ನೆನಪಿರ್ಲಿ, ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಕೇವಲ 9ನೇ ತರಗತಿಗೆ ಸೀಮಿತವಾಗಿರುವಂತದ್ದು. ನಾವು ಒಂದೊಂದು ಟೈಪ್ಸ್ ಬಗ್ಗೆ ನಾವು ಕಲಿತಾ ಹೋದ್ರೆ ಸಾಕಷ್ಟು ಡೀಪ್ ವಿಷಯವನ್ನ ನಾವು ಕಲಿಬಹುದು. ಬಟ್ ನಿಮಗೆ ತರಗತಿಗೆ ಎಷ್ಟು ವಿಷಯ ಸಹಾಯ ಆಗುತ್ತೋ ಅಷ್ಟನ್ನ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಯಾಕಂದ್ರೆ ಒಂದೊಂದ್ರ ಬಗ್ಗೆ ನಾವು ಒಂದೊಂದು ಕನೆಕ್ಟಿವ್ ಟಿಶ್ಯೂಸ್ ಬಗ್ಗೆ ನಾವು ಆಳವಾಗಿ ತಿಳ್ಕೊಳ್ತೋದ್ರೆ ಸಾಕಷ್ಟು ವಿಷಯವನ್ನು ನಾವು ಇದರಲ್ಲಿ ಕಲಿಬಹುದು. ಸರಿ, ಹಾಗಾದ್ರೆ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಫ್ರಮ್ ದ ಡಿಫರೆಂಟ್ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಆಸ್ ಗಿವನ್ ಬಿಲೋ. ಈ ಕೆಳಗಡೆ ಕೊಟ್ಟಿರುವಂತಹ ಬೇರೆ ಬೇರೆ ರೀತಿಯ ಪ್ರಕಾರದ ಕನೆಕ್ಟಿವ್ ಟಿಶ್ಯೂಸ್ ಅನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಒಟ್ಟು 7 ಪ್ರಕಾರದ ಕನೆಕ್ಟಿವ್ ಟಿಶ್ಯೂಸ್ ಇದೆ. ಅದು ಮೊದಲನೇದು ಬೋನ್, ಬ್ಲಡ್, ಲಿಗಮೆಂಟ್, ಟೆಂಡನ್ಸ್, ಕಾರ್ಟಿಲೇಜಿನ್ ಅಥವಾ ಕಾರ್ಟಿಲೇಜ್, ಏರಿಯೋಲಾರ್ ಅಂಡ್ ಆಡಿಪೋಸ್. ಹೀಗೆ ಒಟ್ಟು 7 ಪ್ರಕಾರದ ಕನೆಕ್ಟಿವ್ ಟಿಶ್ಯೂಸ್ ಇದೆ. ಇವು ಒಂದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೆನಪಿರ್ಲಿ, ಒಂದೊಂದರ ವಿಷಯದ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಕಷ್ಟು ಮಾಹಿತಿ ಇರುತ್ತೆ. ಬಟ್ ನಿಮಗೆ ಎಕ್ಸಾಮಿನ ದೃಷ್ಟಿಯಿಂದ ನಿಮಗೆ ಎಷ್ಟು ಮಹತ್ವದ ವಿಷಯ ನಿಮಗೆ ಗೊತ್ತಾಗಬೇಕು ಅಷ್ಟನ್ನ ಮಾತ್ರ ನಾನು ನಿಮಗೆ ಹೇಳಿಕೊಡ್ತಾ ಹೋಗ್ತೀನಿ. ಓಕೆ, ಲೆಟ್ ಅಸ್ ಸೀ ದಟ್. ಸೊ ಫಸ್ಟ್ ಒನ್, ದ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಫಸ್ಟ್ ಒನ್ ಬೋನ್. ನೋಡಿ, ಬೋನ್ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸಾಕಷ್ಟು ಸಲ ನಾವು ಅಲ್ಲೆಲ್ಲ ಕೇಳ್ಕೊಂಡಿರ್ತೀವಿ, ಎಲುಬು ಮುರಿತು ಆ ತರ. ಆಮೇಲೆ ನಮ್ಮ ದೇಹದಲ್ಲಿ ಸಾಕಷ್ಟು ಎಲುಬುಗಳಿದಾವೆ. ಮಕ್ಕಳೇ, ನಿಮ್ಗೆ ಗೊತ್ತಾ ಒಟ್ಟು ನಮ್ಮ ದೇಹದಲ್ಲಿ ಎಷ್ಟು ಎಲುಬುಗಳಿದೆ ಅಂತ? ನಮ್ಮ ದೇಹದಲ್ಲಿ ಟೋಟಲಿ 206 ಎಲುಬುಗಳನ್ನ ಒಳಗೊಂಡಿರುತ್ತೆ. ಮಾನವನ ದೇಹಕ್ಕೆ ನಾವು ಹೋಲಿಕೆ ಮಾಡಿದ್ರೆ ಒಟ್ಟು 206 ಎಲುಬುಗಳಿದಾವೆ. ಸರಿ, ಹಾಗಾದ್ರೆ ಬೋನ್ ಅನ್ನೋದು ಕೂಡ ಒಂದು ಕನೆಕ್ಟಿವ್ ಟಿಶ್ಯೂಸ್, ಅಂದ್ರೆ ಟೋಟಲಿ ಇಡೀ ಬಾಡಿಗೆ ಕನೆಕ್ಷನ್ ಮಾಡುವಂತ ಕೆಲಸ. ನೋಡಿ, ಸ್ವಲ್ಪ ವಿಚಾರ ಮಾಡಿ. ಕನೆಕ್ಟಿವ್ ಅಂತಂದ್ರೆ ಮೀನಿಂಗ್ ಹೇಳ್ತಾ ಇದೆ. ಕನೆಕ್ಟಿವ್ ಟಿಶ್ಯೂಸ್ ಅಂದ್ರೆ ಕಂಪ್ಲೀಟ್ ಆಗಿ ಇಡೀ ಬಾಡಿನ ಕನೆಕ್ಟ್ ಮಾಡುವಂತ ಕೆಲಸ. ನೋಡಿ, ದೇಹದಲ್ಲಿ ಬೋನ್ಸ್ ಇಲ್ಲ ಅಂದ್ರೆ ಕಲ್ಪನೆ ಮಾಡ್ಕೊಂಡು ನೋಡಿ, ರಚನೆ ಹೆಂಗಿರ್ತಿತ್ತು? ರಚನಾತ್ಮಕ ಕೆಲಸವನ್ನ ಮಾಡಕ್ ಆಗ್ತಾ ಇತ್ತಾ? ಅಥವಾ ಈ ಶರೀರ ನಿಲ್ಸೋದಕ್ ಆಗ್ತಾ ಇತ್ತಾ? ಯಾವ್ದಾದ್ರು ಕೆಲಸವನ್ನ ನಾವು ನಿರ್ವಹಿಸೋದಕ್ ಆಗ್ತಾ ಇತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಎಲುಬು ಅನ್ನುವಂಥದ್ದು ಅಥವಾ ಬೋನ್ಸ್ ಅನ್ನುವಂಥದ್ದು ಏನಿದೆ, ಈ ಮೂಳೆಗಳು ಅನ್ನುವಂಥದ್ದು ಏನಿದೆಯಲ್ಲ, ಆ ಮೂಳೆಗಳು ದೇಹಕ್ಕೆ ಉತ್ತಮವಾದ ರಚನೆಯನ್ನ ಕೊಡ್ತದೆ. ಸರಿ, ಹಾಗಾದ್ರೆ ಬೋನ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಬೋನ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಅತ್ಯಂತ ಸ್ಟ್ರಾಂಗ್ ಆಗಿರುವಂತ ಒಂದು ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕಂಪ್ಲೀಟ್ ಕ್ಯಾಲ್ಸಿಯಂ ಇಂದ ಮಾಡಲ್ಪಟ್ಟಿರುತ್ತೆ. ದೇಹದಲ್ಲಿ ಇದು ಬಹಳಷ್ಟು ಸ್ಟ್ರಾಂಗ್ ಇರುತ್ತೆ. ಇಡೀ ದೇಹಕ್ಕೆ ಏನ್ ಮಾಡುತ್ತೆ? ಇಟ್ ಫಾರ್ಮ್ ಸಪೋರ್ಟಿಂಗ್ ಫ್ರಮ್ ದ ಫ್ರೇಮ್ ವರ್ಕ್. ನೋಡಿ, ನಾವೊಂದು ಯಾವುದೇ ಒಂದು ಕೆಲಸ ಮಾಡಿದ್ರೆ ಒಂದು ಫ್ರೇಮ್ ಅಂತ ಮಾಡ್ತೀವಿ. ಅಂದ್ರೆ ಇಡೀ ದೇಹಕ್ಕೆ, ಇಡೀ ಪ್ರಾಣಿಯ ದೇಹದ ಶರೀರಕ್ಕೆ ಒಂದು ಫ್ರೇಮ್ ಅನ್ನ ಕೊಡ್ತಾ ಇದೆ. ಅದು ನಿಲ್ಬೇಕು, ಓಡ್ಬೇಕು, ನಡಿಬೇಕು, ಮಲಗಬೇಕು, ಎದ್ದೇಳ್ಬೇಕು, ಜಂಪ್ ಮಾಡ್ಬೇಕು, ಈ ತರ ಅನೇಕ ಕೆಲಸಗಳನ್ನ ನಿರ್ವಹಿಸಬೇಕಂದ್ರೆ ಅದಕ್ಕೊಂದು ಸ್ಟ್ರಾಂಗ್ ಕನೆಕ್ಟಿವ್ ಟಿಶ್ಯೂಸ್ ಬೇಕೇ ಬೇಕು. ಆ ರೀತಿ ಸ್ಟ್ರಾಂಗ್ ಕನೆಕ್ಟಿವ್ ಟಿಶ್ಯೂಸ್ ಎಲ್ಲಿದೆ ಸರ್, ಯಾವ್ದಿದೆ ಅಂತ ಕೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಬೋನ್ ಅಂತ ನಾವು ಹೇಳ್ಬೋದು. ಸೊ ದೇರ್ ಫೋರ್ ಇಟ್ ಈಸ್ ಸಪೋರ್ಟಿಂಗ್ ಫ್ರಮ್ ದ ಫ್ರೇಮ್ ವರ್ಕ್ ಆಫ್ ದಿ ಬಾಡಿ. ನೋಡಿ, ನಾವು ಜಂಪ್ ಮಾಡೋದಕ್ಕಾಗ್ಲಿ, ಓಡೋದಕ್ಕಾಗ್ಲಿ, ರನ್ನಿಂಗ್ ಮಾಡೋದಕ್ಕಾಗ್ಲಿ, ಪ್ರತಿಯೊಂದಕ್ಕೆ ಎಲ್ಲಾ ಪ್ರಾಣಿಗಳು ಕೂಡ ಬೋನ್ಸ್ ಅನ್ನ ಒಳಗೊಂಡಿರುವಂತದ್ದನ್ನ ನಾವು ಕಾಣ್ತೀವಿ. ಅದು ಸ್ಪೆಷಲಿ ವರ್ಟಿಬ್ರೇಟ್ಸ್ ಅಲ್ಲಿ ಮಾತ್ರ ನಾವು ಬೋನ್ಸ್ ಇರುವಂತದನ್ನ ಕಾಣ್ತೀವಿ. ಸರಿ, ಹಾಗಾದ್ರೆ ಇಟ್ ಆಲ್ಸೋ ಆಂಕರ್ಸ್ ದ ಮಸಲ್ಸ್ ಅಂಡ್ ಸಪೋರ್ಟ್ಸ್ ಆಫ್ ದ ಮೇನ್ ಆರ್ಗನ್ ಆಫ್ ದ ಬಾಡಿ. ನೋಡಿ, ಇದ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಂತಂದ್ರೆ ಇದು ಮಸಲ್ಸ್ ಗಳನ್ನ ಸ್ಟ್ರಾಂಗ್ ಮಾಡಿ ತನ್ನಲ್ಲಿರ್ತಕ್ಕಂತ ಆ ಕಂಪ್ಲೀಟ್ ಆಗಿರ್ತಕ್ಕಂತ ಆ ಬೋನ್ ಏನ್ ಮಾಡುತ್ತೆ, ಮಸಲ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಮಗೆ ಅಂದ್ರೆ ಪ್ರಾಣಿಗೆ ಯಾವ ತರಹದ ಕೆಲಸಗಳು ನಿರ್ವಹಿಸಬೇಕೋ ಅದನ್ನ ನಿರ್ವಹಿಸಿಕೊಳ್ಳಲು ಹೋಗೋದಕ್ಕೆ ಈ ಬೋನ್ಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಇಟ್ ಗಿವ್ ಸಪೋರ್ಟ್ ಟು ದಿ ಮೇನ್ ಆರ್ಗನ್ಸ್ ಆಫ್ ದ ಬಾಡಿ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಸಾಕಷ್ಟು ರೀತಿಯ, ಅಂದ್ರೆ ಪ್ರಾಣಿಗಳ ದೇಹದಲ್ಲಿ ಸಾಕಷ್ಟು ರೀತಿಯ ಅಂಗಗಳಿರ್ತವೆ. ಆ ಎಲ್ಲಾ ಅಂಗಗಳನ್ನ ಸಂರಕ್ಷಿಸೋದಕ್ಕೆ ಮತ್ತೆ ಅಂಗಗಳು ಪ್ರೊಟೆಕ್ಷನ್ ಮಾಡೋದಕ್ಕೆ, ಆ ಅಂಗಗಳು ಸರಿಯಾಗಿ ನಿರ್ವಹಿಸಿಕೊಂಡು ಹೋಗೋದಕ್ಕೆ ಈ ಬೋನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸರಿ, ಹಾಗಾದ್ರೆ ಇದು ಏನಾಗಿರುತ್ತೆ? ಕಂಪ್ಲೀಟ್ ಆಗಿ ಮಸಲ್ಸ್ ಎಲ್ಲವೂ ಕೂಡ ಬೋನಿಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ.
ಅಂಡ್ ಇವನ್ ಬೋನ್ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಅಂಡ್ ನಾನ್ ಫ್ಲೆಕ್ಸಿಬಲ್ ಟಿಶ್ಯೂಸ್ ಅಂತ ನಾವು ಕರಿತೀವಿ. ಅಂದ್ರೆ ಇದು ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಫ್ಲೆಕ್ಸಿಬಲ್ ಇರೋದಿಲ್ಲ. ಫ್ಲೆಕ್ಸಿಬಲ್ ಅಂದ್ರೆ ಅದು ಬಹಳಷ್ಟು ನಮಗೆ ಬೇಕಾದ ರೀತಿಯಲ್ಲಿ ಬೆಂಡ್ ಮಾಡೋದಾಗ್ಲಿ, ನಮಗೆ ಯಾವ ತರ ಬೇಕು ಆ ತರ ಬಳಸ್ಕೊಳ್ಳೋದಕ್ಕಾಗ್ಲಿ ಬರೋದಿಲ್ಲ. ಅಂದ್ರೆ ಯಾಕಂದ್ರೆ ಇದು ಫ್ಲೆಕ್ಸಿಬಲ್ ಇರೋದಿಲ್ಲ, ಇನ್ಫ್ಲೆಕ್ಸಿಬಲ್ ನಾನ್ ಫ್ಲೆಕ್ಸಿಬಲ್ ಅಂತಾನೆ ನಾವು ಕರಿತೀವಿ. ಅಂದ್ರೆ ಇಟ್ ಇಸ್ ಅ ಸ್ಟ್ರಾಂಗ್ ಅಂಡ್ ನಾನ್ ಫ್ಲೆಕ್ಸಿಬಲ್ ಟಿಶ್ಯೂಸ್. ಅಂದ್ರೆ ಯಾವುದೇ ರೀತಿಯಲ್ಲಿ ಇದು ಸ್ಟ್ರಾಂಗ್ ಆಗೋದ್ರ ಜೊತೆಗೆ ಕಂಪ್ಲೀಟ್ ಆಗಿ ಎಲುಬು ಅಂತಂದ್ರೆ ಸ್ಟ್ರಾಂಗ್ ಇರುತ್ತೆ, ಜೊತೆಗೆ ಫ್ಲೆಕ್ಸಿಬಲ್ ಆಗಿರುವುದಿಲ್ಲ ಅನ್ನುವಂಥದ್ದು. ಓಕೆ, ಇನ್ನು ಬೋನ್ ಸೆಲ್ಸ್ ಆರ್ ಅಬೆಂಡೆಡ್ ಇನ್ ದ ಹಾರ್ಡ್ ಮ್ಯಾಟ್ರಿಕ್ಸ್. ನೋಡಿ ಇದು ಹೆಂಗಿರುತ್ತೆ ಅಂದ್ರೆ, ಇದು ಕನೆಕ್ಟಿವ್ ಟಿಶ್ಯೂಸ್ ಅಂತಂದ್ರೆ ನಾವು ಮೊದಲೇ ಹೇಳಿದಂತೆ ಎಲ್ಲವೂ ಕೂಡ ಕಂಪ್ಲೀಟ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದೆ ನಾನು, ಮ್ಯಾಟ್ರಿಕ್ಸ್ ಇಂದಾನೆ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ. ಸೊ ಇದೇನಪ್ಪಾ ಅಂತ ಹೇಳ್ತಾನೆ, ಎಂಬೆಡೆಡ್ ಇನ್ ದ ಹಾರ್ಡ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಇದು ಎಲ್ಲಾ ಕನೆಕ್ಟಿವ್ ಟಿಶ್ಯೂಸ್ ಗಿಂತ ಹೋಲಿಕೆ ಮಾಡಿ ನೋಡಿದ್ರೆ ಇದು ಸ್ವಲ್ಪ ಹಾರ್ಡ್ ಅಲ್ಲಿ ಇರುತ್ತೆ. ಅಂಡ್ ಇಟ್ ಈಸ್ ಕಂಪೋಸ್ಡ್ ಆಫ್ ದ ಕ್ಯಾಲ್ಸಿಯಂ ಅಂಡ್ ಫಾಸ್ಫರಸ್ ಅಂತ ಹೇಳ್ತಾನೆ. ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ಬೋನ್ ಎದರಿಂದ ಮಾಡಲ್ಪಟ್ಟಿದೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬೋನ್ಗಳು ಎದರಿಂದ ಆಗಿದೆ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಅದು ಮೊದಲನೇದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನುವಂತ ಕಾಂಪೌಂಡ್ಸ್ ಇಂದ ಈ ಎಲುಬುಗಳು ಮಾಡಲ್ಪಟ್ಟಿದೆ ಅಂತ ನಾವು ಹೇಳ್ತೀವಿ. ಸರಿಯಾಗದೆ. ಇನ್ನು ಎರಡನೇ ಟೈಪ್ ಅಂತಂದ್ರೆ ಬ್ಲಡ್. ನೋಡಿ ನಿಮಗೆ ಎಷ್ಟು ಸಂಕ್ಷಿಪ್ತ ಮಾಹಿತಿ ಬೇಕೋ ಅಷ್ಟನ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬ್ಲಡ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಬ್ಲಡ್, ರಕ್ತ ಅನ್ನೋದು ಕೂಡ ಒಂದು ರೀತಿಯ ಕನೆಕ್ಟಿವ್ ಟಿಶ್ಯೂಸ್ ಅಂತ ನಾವು ಹೇಳ್ತೀವಿ. ಬ್ಲಡ್ ಅಂತಂದ್ರೆ ನಾವು ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ, ರಕ್ತ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಹರಿತಾ ಇದೆ. ಪ್ರತಿ ಪ್ರಾಣಿಗೂ ಕೂಡ ರಕ್ತ ಅನ್ನೋದು ಕೂಡ ಒಂದು ಕನೆಕ್ಟಿವ್ ಟಿಶ್ಯೂಸ್ ಅಂತ ನಾವು ಹೇಳ್ಬೋದು. ಬ್ಲಡ್ ಇಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂಸ್. ನೋಡಿ ಅಲ್ಲಿ ರಿಜಿಡಿಟಿ ಇತ್ತು. ಈಗ ನಾವು ಬೋನ್ಸ್ ಅಂತ ಬಂದಾಗ ಅಲ್ಲಿ ಏನಾಗಿತ್ತು, ಬಹಳಷ್ಟು ಹಾರ್ಡ್ ಇತ್ತು ಅಲ್ವಾ. ಆದ್ರೆ ಇಲ್ಲಿ ಏನಾಗಿದೆ, ಕಂಪ್ಲೀಟ್ ಆಗಿ ಇದು ಲಿಕ್ವಿಡ್ ರೂಪದಲ್ಲಿದೆ, ಫ್ಲೂಯಿಡ್ ರೂಪದಲ್ಲಿದೆ. ಅಂದ್ರೆ ಇದು ಕೂಡ ಕನೆಕ್ಟಿವ್ ಟಿಶ್ಯೂಸ್. ಯಾಕಂದ್ರೆ ದೇಹದ ಪ್ರತಿ ಭಾಗಕ್ಕೆ ಏನ್ ಮಾಡ್ತಾ ಇದೆ, ರಕ್ತ ಹಾದು ಹೋಗ್ತಾ ಇದೆ. ಪ್ರತಿಯೊಂದು ರಕ್ತ ಏನ್ ಮಾಡುತ್ತೆ, ನಮ್ಮ ದೇಹಕ್ಕೆ ಎನರ್ಜಿ ಕೊಡೋದಾಗ್ಲಿ, ಮತ್ತೆ ನಮ್ಮ ದೇಹಕ್ಕೆ ಎನರ್ಜಿ ಕೊಡೋದಾಗ್ಲಿ, ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲಾ ಮಿನರಲ್ ಕಂಟೆಂಟ್ ಅನ್ನ ಒದಗಿಸೋದು, ವೈಟಮಿನ್ಸ್ ಅನ್ನ ಕೊಡೋದು, ಎನರ್ಜಿನ ಬಿಲ್ಡಪ್ ಮಾಡೋದು, ಜೊತೆಗೆ ಆಕ್ಸಿಜನ್ ಸಪ್ಲೈ ಮಾಡೋದು, ಇದೆಲ್ಲ ಇಂಪಾರ್ಟೆಂಟ್ ಕೆಲಸ ಈ ಫ್ಲೂಯಿಡ್ ಅಲ್ಲಿ ಇರ್ತಕ್ಕಂಥ ಫ್ಲೂಯಿಡ್ ರೂಪದಲ್ಲಿರುವಂತ ಬ್ಲಡ್ ಕೆಲಸ ಅಂತಾನೆ ನಾವ್ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಬೋನ್ ಏನ್ ಮಾಡ್ತಾ ಇತ್ತು, ಇಡೀ ದೇಹಕ್ಕೆ, ಪ್ರಾಣಿಯ ದೇಹಕ್ಕೆ ಕಂಪ್ಲೀಟ್ ಆಗಿ ಒಂದು ಸ್ಟ್ರಕ್ಚರ್ ಅನ್ನ ಒದಗಿಸ್ಕೊಟ್ರೆ, ಬ್ಲಡ್ ಅನ್ನೋದು ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಒಂದು ಫ್ಲೂಯಿಡ್ ರೀತಿಯಲ್ಲಿ ಕನೆಕ್ಟಿವ್ ನ ಮಾಡಿಕೊಡುತ್ತೆ. ಅದು ಯಾವ ತರ ಮಾಡುತ್ತೆ ಮತ್ತೆ ನೋಡ್ತಾ ಹೋಗೋಣ. ಬ್ಲಡ್ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಒಂದು ಪ್ರಕಾರಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಇಟ್ ಹ್ಯಾಸ್ ದ ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಕಾಲ್ಡ್ ಆಸ್ ಪ್ಲಾಸ್ಮಾ. ಇದು ಫ್ಲೂಯಿಡ್ ಅಲ್ಲಿ ಇರುತ್ತೆ, ಅಂದ್ರೆ ಲಿಕ್ವಿಡ್ ಅಲ್ಲಿ ಇರುತ್ತೆ. ಅದೆಲ್ಲ ಸೇರ್ಕೊಂಡಿರುವಂತದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ, ಪ್ಲಾಸ್ಮಾ. ಅಂಡ್ ಇಟ್ ಇಸ್ ವಿನ್ ಇಸ್ ಎ ರೆಡ್ ಬ್ಲಡ್ ಕಾಪ್ಸಲ್, ದಟ್ ಈಸ್ ಆರ್ಬಿಸಿಸ್ ಅಂತ ಇರುತ್ತೆ ಪ್ಲಾಸ್ಮಾ ಒಳಗಡೆಗೆ. ಜೊತೆಗೆ ವೈಟ್ ಬ್ಲಡ್ ಕಾಪ್ಸಲ್ಸ್ ಅಂತ ಕರಿತೀವಿ, WBC ಅಂತ ಕರಿತೀವಿ. ಅಂಡ್ ಇವನ್ ದ ಬ್ಲಡ್ ಪ್ಲೇಟ್ಲೆಟ್ಸ್ ಅಂಡ್ ಸಸ್ಪೆಂಡೆಡ್. ಅಂದ್ರೆ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ, ಅಂದ್ರೆ ಒಂದು ಪ್ಲಾಸ್ಮಾ ಇರುತ್ತೆ, ಆ ಪ್ಲಾಸ್ಮಾ ಲಿಕ್ವಿಡ್ ಅಲ್ಲಿ ಫ್ಲೂಯಿಡ್ ಕಂಟೆಂಟ್ ಅಲ್ಲಿ, ಪ್ಲಾಸ್ಮಾ ಫ್ಲೂಯಿಡ್ ಕಂಟೆಂಟ್ ಅಲ್ಲಿ ಏನೇನಿರುತ್ತೆ, WBC ಇರುತ್ತೆ, ವೈಟ್ ಬ್ಲಡ್ ಸೆಲ್ಸ್ ಅಥವಾ ವೈಟ್ ಬ್ಲಡ್ ಕಾಪ್ಸಲ್ಸ್ ಅಂತ ಹೇಳ್ಬೋದು, ಅಥವಾ ರೆಡ್ ಬ್ಲಡ್ ಕಾಪ್ಸಲ್ಸ್ ಅಂತ ಹೇಳ್ಬೋದು, ಜೊತೆಗೆ ಪ್ಲೇಟ್ಲೆಟ್ಸ್ ಇರುತ್ತೆ. ಇದೆಲ್ಲವೂ ಸೇರ್ಕೊಂಡು ಏನಾಗಿರುತ್ತೆ, ಒಂದು ಬ್ಲಡ್ ಅನ್ನುವಂಥದ್ದು ಸೇರ್ಕೊಂಡಿರುತ್ತೆ. ಅಂದ್ರೆ ಬ್ಲಡ್ ಅನ್ನೋದು ರಚನೆಯಾಗಿರುತ್ತೆ ಅಂತ ನಾವು ಹೇಳ್ಬೋದು. ಸರಿ, ಹಾಗಾದ್ರೆ ಬ್ಲಡ್ ನೋಡಿ, ಒಂದು ಪ್ಲಾಸ್ಮಾದಲ್ಲಿ ನಾವು ಇಲ್ಲಿ ಕಾಣ್ತಾ ಇದ್ವಿ, ಬೇರೆ ಬೇರೆ ರೀತಿಯ ಪ್ರಕಾರಗಳು ಇದರಲ್ಲಿದ್ದಾವೆ. ಈ ಪ್ಲಾಸ್ಮಾ ಒಳಗಡೆ ಏನೇನಿದೆ, RBC ಇದೆ, WBC ಇದೆ ಮತ್ತು ಪ್ಲೇಟ್ಲೆಟ್ಸ್ ಇದೆ. ಹೀಗೆ ಪ್ಲಾಸ್ಮಾ ಕಂಟೆಂಟ್ ಅನ್ನುವಂಥದ್ದು ಈ ಎಲ್ಲಾ ಪಾರ್ಟ್ಸ್ ಗಳನ್ನ, ಅಂದ್ರೆ ಇವೆಲ್ಲ WBC, RBC ಮತ್ತು ಪ್ಲೇಟ್ಲೆಟ್ಸ್ ಗಳನ್ನ ನಾವು ಈ ಪ್ಲಾಸ್ಮಾ ಕಂಟೆಂಟ್ ಅಲ್ಲಿ ನಾವು ಕಾಣ್ತೀವಿ. ಸರಿ, ಹಾಗಾದ್ರೆ ಪ್ಲಾಸ್ಮಾ ಅನ್ನೋದು ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ, ಪ್ಲಾಸ್ಮಾ ಕಂಟೆಂಟ್ಸ್ ಇಟ್ ಪ್ರೋಟೀನ್, ಸಾಲ್ಟ್ಸ್ ಅಂಡ್ ಹಾರ್ಮೋನ್ಸ್. ಅಂದ್ರೆ ಯಾವ್ದಾವ್ದ್ರಿಂದ ಪ್ಲಾಸ್ಮಾ ಮಾಡಲ್ಪಟ್ಟಿದೆ ಅಂದ್ರೆ, ಪ್ರೋಟೀನ್ಸ್ ಇರುತ್ತೆ, ಜೊತೆಗೆ ಪ್ಲಸ್ ಸಾಲ್ಟ್ಸ್ ಇರುತ್ತೆ, ಮತ್ತೆ ಹಾರ್ಮೋನ್ಸ್ ಇರುತ್ತೆ. ಈ ಎಲ್ಲಾ ಅಂಶಗಳಿಂದ, ಇವೆಲ್ಲದರಿಂದ ಏನಾಗಿರುತ್ತೆ, ಈ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಇರ್ತಕ್ಕಂತ ಬ್ಲಡ್ ಏನಿದೆಯಲ್ಲ, ಈ ಸ್ಪೆಷಲಿ ಪ್ಲಾಸ್ಮಾ ಅನ್ನುವಂಥದ್ದು ಪ್ರೋಟೀನ್, ಸಾಲ್ಟ್ಸ್ ಮತ್ತು ಹಾರ್ಮೋನ್ಗಳಿಂದ ಇದನ್ನ ಮಾಡಲ್ಪಟ್ಟಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಈ ಪ್ಲಾಸ್ಮಾ ಕಂಟೆಂಟ್ ಒಳಗಡೆಗೆ WBC, RBC ಮತ್ತು ಪ್ಲೇಟ್ಲೆಟ್ಸ್ ಗಳನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಸರಿ, ಹಾಗಾದ್ರೆ ಇನ್ನು ದ ಬ್ಲಡ್ ಟ್ರಾನ್ಸ್ಪೋರ್ಟ್ಸ್ ಗ್ಯಾಸಸ್, ಡೈಜೆಸ್ಟೆಡ್ ಫುಡ್, ಹಾರ್ಮೋನ್ಸ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ನೋಡಿ, ನಾ ಈಗಾಗಲೇ ನಿಮಗೆ ಹೇಳಿದಂತೆ ಬ್ಲಡ್ ಅನ್ನೋದು ಒಂದು ಲಿಕ್ವಿಡ್ ಅಥವಾ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳಿದ್ದೇನೆ. ಯಾಕಂದ್ರೆ ಬ್ಲಡ್, ಈಗ ನಾವು ಬೋನ್ಸ್ ನೋಡಿದ್ರೆ ಅಲ್ಲೊಂದು ಇಡೀ ಶರೀರಕ್ಕೆ ರಚನೆಗೆ
ಒಂದು ಸ್ಟ್ರಾಂಗ್ನೆಸ್ ಕೊಡುತ್ತೆ. ಇಡೀ ಕಂಪ್ಲೀಟ್ ಆಗಿ ಒಂದು ಶರೀರ, ಪ್ರಾಣಿಯ ಶರೀರ ನಿಂತ್ಕೊಳ್ಬೇಕು ಅಂದ್ರೆ ಅದಕ್ಕೆ ಕಾರಣ ನಾವು ಬೋನ್ಸ್ ಅಂತ ನೋಡಿದ್ವಿ. ಆದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಬ್ಲಡ್ ಅನ್ನೋದು ಲಿಕ್ವಿಡ್ ಅಲ್ಲಿ ಇರುತ್ತೆ. ಸ್ಟ್ರಾಂಗ್ನೆಸ್ ಇಲ್ಲದೆ ಇದ್ರು ಕೂಡ ಇದು ಕೂಡ ಕನೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ನಾ ಹೇಳಿದ್ವಿ. ಅಂದ್ರೆ ಇದು ಹೆಂಗ್ ಕೆಲಸ ಮಾಡುತ್ತೆ ಕನೆಕ್ಟಿವ್ ಆಗಿ? ಯಾಕಂದ್ರೆ ನಮ್ಮ ದೇಹದಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ರಕ್ತದಲ್ಲೇನೆ ಗ್ಯಾಸ್ ಎಕ್ಸ್ಚೇಂಜ್ ಆಗೋದು. ಹೆಂಗೆ? ಒಂದು ಡಿಸ್ಆಕ್ಸಿನೇಟೆಡ್ ಬ್ಲಡ್ ಇರುತ್ತೆ, ಇನ್ನೊಂದು ಆಕ್ಸಿನೇಟೆಡ್ ಬ್ಲಡ್ ಇರುತ್ತೆ. ಈ ತರ ಆಕ್ಸಿನೇಟೆಡ್ ಮತ್ತು ಡಿಸ್ಆಕ್ಸಿನೇಟೆಡ್ ಎರಡನ್ನೂ ಕೂಡ ಗ್ಯಾಸ್ ಎಲ್ಲಿಂದ ಸಪ್ಲೈ ಆಗ್ತಾ ಇರತ್ತೆ? ಅದು ಬ್ಲಡ್ ಕಂಟೆಂಟ್ ಅಲ್ಲೇನೆ ಸಪ್ಲೈ ಆಗ್ತಾ ಇರತ್ತೆ. ಓಕೆ, ಅದು RBC ಆ ಕೆಲಸವನ್ನ ನಿರ್ವಹಿಸ್ತದೆ. ಇನ್ನು ಡೈಜೆಸ್ಟೆಡ್ ಫುಡ್ ಅಲ್ಲಿ ಇರ್ತಕ್ಕಂಥದ್ದು, ಇನ್ನು ಡೈಜೆಸ್ಟೆಡ್ ಫುಡ್ ನಾವು ತಿಂದಿರುವಂತ ಆಹಾರ ಏನಾಗುತ್ತೆ? ಪ್ರತಿ ಪ್ರಾಣಿ ಆಹಾರ ಸೇವನೆ ಆದ್ಮೇಲೆ ಅದು ಸಣ್ಣ ಕರಳಲ್ಲಿ ಹೋದ್ಮೇಲೆ, ನಾನು ಹೇಳಿದೀನಿ ಮಾನವನಲ್ಲಿ ಆ ಸಣ್ಣ ಕರಳ ಒಳಗಡೆಗೆ ಏನಾಗುತ್ತೆ? ವಿಲ್ಲಾಯಿಗಳಂತಿರ್ತವೆ. ಆ ವಿಲ್ಲಾಯಿಗಳ ಒಳಗಡೆಗೆ ಏನಾಗುತ್ತೆ? ನಾವು ಸೇವಿಸಿರುವಂತ ಆಹಾರದಲ್ಲಿ ಇರ್ತಕ್ಕಂಥ ವೈಟಮಿನ್ಸ್ ಗಳನ್ನ ಏನ್ ಮಾಡುತ್ತೆ? ಅದು ಹೀರಿಕೊಳ್ತದೆ. ಆ ವೈಟಮಿನ್ಸ್ ಅನ್ನ ಹೀರಿಕೊಂಡು ದೇಹದ ಪ್ರತಿ ಭಾಗಕ್ಕೂ ಕೂಡ ಸಪ್ಲೈ ಮಾಡ್ತಾ ಇರುತ್ತೆ. ದೇಹದ ಪ್ರತಿ ಭಾಗ ಏನ್ ಮಾಡುತ್ತೆ? ಆ ಎನರ್ಜಿನ ಬಿಲ್ಡ್ ಅಪ್ ಮಾಡ್ಕೊಳ್ಳುವಂತ ಕೆಲಸವನ್ನ ಅದು ನಿರ್ವಹಿಸ್ತಾ ಇರುತ್ತೆ. ಅಷ್ಟೇ ಅಲ್ದೇನೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಕೂಡ ಉತ್ಪತ್ತಿ ಆಗ್ತಾ ಇರುತ್ತೆ. ಅನೇಕ ರೀತಿಯ ಗ್ರಂಥಿಗಳು ನಮ್ಮ ದೇಹದ ಒಳಗಡೆ ಇದಾವೆ. ಆ ಎಲ್ಲ ಗ್ಲ್ಯಾಂಡ್ಸ್ ಕಡೆಯಿಂದ ಏನಾಗುತ್ತೆ? ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ಸ್ ಕೂಡ ಸಿಕ್ರೇಷನ್ ಆದಾಗ ಯಾವ್ದ್ರ ಮೂಲಕ ಸಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಅದು ಬ್ಲಡ್ ಮೂಲಕನೇ ಸಪ್ಲೈ ಆಗುತ್ತೆ ಅಂತ ನಾವು ಹೇಳ್ಬೋದು. ಅಂಡ್ ದೀಸ್ ಹಾರ್ಮೋನ್ಸ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಇದು ಕೂಡ ಯಾವ್ದ್ರಿಂದ ಸಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ಅದು ಬ್ಲಡ್ ಮೂಲಕ ಅಂತ ಹೇಳ್ಬೋದು. ಸೊ ಹಾಗಾಗಿ ಬ್ಲಡ್ ಈಸ್ ಒನ್ ಆಫ್ ದ ಬೆಸ್ಟ್ ಕನೆಕ್ಟಿವ್ ಟಿಶ್ಯೂಸ್ ಆಫ್ ದ ಬಾಡಿ ಅಂತ ನಾವು ಹೇಳ್ತೀವಿ. ಆಮೇಲೆ ದ ಥರ್ಡ್ ಒನ್ ಈಸ್ ಲಿಗಮೆಂಟ್ಸ್. ನೋಡಿ, ಲಿಗಮೆಂಟ್ಸ್ ಅಂತಂದ್ರೆ ಏನಪ್ಪಾ? ಈಗ ನಾನು ಹೇಳಿದಂತೆ ಬೋನ್ಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿ ಪ್ರಾಣಿಗೆ ಸಾಕಷ್ಟು ರೀತಿಯ ಪೀಸ್ ಆಗಿರುವಂತ ಬೋನ್ಸ್ ಗಳಿರುತ್ತೆ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ಮನುಷ್ಯನನ್ನ ತೆಗೆದುಕೊಳ್ಳೋಣ. ಮನುಷ್ಯನ ಒಟ್ಟು ಎಷ್ಟು ಎಲುಬುಗಳಿದಾವೆ? 206 ಎಲುಬುಗಳಿದಾವೆ. ಈ 206 ಎಲುಬುಗಳು ಕೂಡ ಸಪ್ರೇಟ್ ಯಾಕಿದಾವೆ? ಒಂದೇ ಏಕ ಇತ್ತು ಅಂತಂದ್ರೆ, ಒಂದೇ ಎಲುಬು ಇಡೀ ದೇಹಕ್ಕೆ ಇತ್ತು ಅಂದ್ರೆ ನಾವು ನಡೆದಾಡೋದು, ಓಡೋದು, ಮಲಗೋದು, ಜಂಪ್ ಮಾಡೋದು ಯಾವ ಕೆಲಸನೂ ಆಗ್ತಾ ಇರ್ಲಿಲ್ಲ. ಪ್ರತಿಯೊಂದು ಎಲುಬುಗಳು ಏನಾಗಿದೆ? ಸಪ್ರೇಟ್ ಇದೆ ಅಲ್ವಾ? ನಾವು ಕೈ ಮೇಲೆ ಎತ್ತೋದು, ನಡೆದಾಡೋದಕ್ಕೆ, ಗೋಣದ ಮೇಲೆ ಮಾಡೋದಕ್ಕೆ, ಬೆಂಡ್ ಆಗೋದಕ್ಕೆ, ಸ್ಟ್ರೆಚ್ ಆಗೋದಕ್ಕೆ ಎಲ್ಲದಕ್ಕೆ ಕಾರಣ ಎಲುಬುಗಳೇ. ಬಟ್ ಎಲುಬುಗಳು ಒಂದೇ ಎಲುಬನ್ನ ಒಳಗೊಂಡಿದ್ರೆ ನಾವು ಯಾವ ಕೆಲಸವನ್ನ ಪ್ರಾಣಿ ನಿರ್ವಹಿಸೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಸಪ್ರೇಟ್ ಅನೇಕ ಪ್ರಾಣಿಗ ದೇಹದಲ್ಲಿ ಎಲುಬುಗಳು ಇರ್ತವೆ. ಆ ಎಲುಬುಗಳ ಮಧ್ಯದಲ್ಲಿ ಒಂದಕ್ಕೊಂದು ಎಲುಬು ಏನಾಗ್ಬೇಕಾಗತ್ತೆ? ಈಗ ಜಾಯಿಂಟ್ ಆಗ್ಬೇಕಾಗತ್ತೆ. ಆ ಜಾಯಿಂಟ್ ಅನ್ನ ಪ್ರತಿ ಎಲುಬುಗಳ ಮಧ್ಯದಲ್ಲಿ ನಿರ್ವಹಿಸುವಂತ ಕೆಲಸ ಯಾವ್ದು ಮಾಡ್ತಾ ಇದೆ ಅಂದ್ರೆ ಅದು ಲಿಗಮೆಂಟ್ಸ್ ಮಾಡುತ್ತೆ. ಲಿಗಮೆಂಟ್ಸ್ ಅಂದ್ರೆ ವೆರಿ ಸಿಂಪಲ್, ಪ್ರತಿ ಎಲುಬುಗಳ ಮಧ್ಯದಲ್ಲಿ ಒಂದು ಜಾಯಿಂಟ್ ಅನ್ನ ಕನೆಕ್ಷನ್ ಅನ್ನ ಕೊಡುವಂತ ಕೆಲಸ. ಅದಕ್ಕಾಗಿ ಇದನ್ನು ಕೂಡ ನಾವೇನ್ ಕರಿತೀವಿ? ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತೀವಿ. ನೋಡಿ, ಈ ಚಿತ್ರ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಇಲ್ಲೊಂದು ಎಲುಬಿದೆ, ಇಲ್ಲೊಂದು ಬೋನ್ ಇದೆ, ಇಲ್ಲೊಂದು ಬೋನ್ ಇದೆ ಅಂತ ಅನ್ಕೊಂಡ. ಈ ಎರಡು ಬೋನ್ಗಳ ಮಧ್ಯದಲ್ಲಿ ಒಂದು ಲಿಗಮೆಂಟ್ಸ್ ನ ಸೃಷ್ಟಿಯಾಗಿದೆ. ಅಂದ್ರೆ ಈ ಲಿಗಮೆಂಟ್ಸ್ ಏನಾಗಿದೆ? ಈ ಕಂಪ್ಲೀಟ್ ಆಗಿ ಎರಡು ಎಲುಬುಗಳ ಮಧ್ಯದಲ್ಲಿ ಒಂದು ಜಾಯಿಂಟ್ ಅನ್ನ ಮಾಡಿದೆ. ಕಂಪ್ಲೀಟ್ ಆಗಿ ಸ್ಟ್ರಾಂಗ್ನೆಸ್ ಆಗಿ ಹಿಡ್ಕೊಂಡಿದೆ. ಅಂದ್ರೆ ಈ ಎಲುಬುಗಳು ಈಗ ಈ ಮೊಣಕೈ ಇದೆ ಅಂತ ಅನ್ಕೊಂಡ. ಈ ಎಲುಬು ಮತ್ತು ಈ ಎಲುಬಿನ ಮಧ್ಯದಲ್ಲಿ ಒಂದು ಜಾಯಿಂಟ್ ಇಲ್ಲಪ್ಪ ಅಂತಂದ್ರೆ ಈ ಎಲುಬುಗಳನ್ನ ನಾವು ಕರೆಕ್ಟ್ ಆಗಿ ಮೇಲಕ್ಕೆ ಮತ್ತು ಕೆಳಗಡೆಗೆ ಯೂಸ್ ಮಾಡಕ್ ಆಗ್ತಿರ್ಲಿಲ್ಲ. ನಾವು ಪ್ರತಿ ಬಾಡಿಯಲ್ಲಿ ಇರ್ತಕ್ಕಂಥ ಪ್ರತಿ ಎಲುಬುಗಳ ಬೆಂಡಿಂಗ್ ಅಂಡ್ ಸ್ಟ್ರೆಚಿಂಗ್ ಆಗ್ಬೇಕು ಅಂತಂದ್ರೆ ಅಲ್ಲೇನಾಗ್ಬೇಕಾಗತ್ತೆ? ಜಾಯಿಂಟ್ ಆಗ್ಬೇಕಾಗತ್ತೆ. ಹಾಗಾಗಿ ಪ್ರತಿ ಎಲುಬುಗಳ ಮಧ್ಯದಲ್ಲಿರುವಂತ ಜಾಯಿಂಟ್ ಕನೆಕ್ಷನ್ ಯಾವ ಕನೆಕ್ಟಿವ್ ಟಿಶ್ಯೂಸ್ ಅಂತ ಕೇಳಿದ್ರೆ ಅದು ಲಿಗಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಸರಿ, ಹಾಗಾದ್ರೆ ಈ ಲಿಗಮೆಂಟ್ಸ್ ಅಂದ್ರೆ ಏನು ಅಂತ ನಾವು ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ಇಟ್ ಕನೆಕ್ಟ್ಸ್ ಬೋನ್ ಅಂಡ್ ಇಸ್ ವೆರಿ ಎಲಾಸ್ಟಿಕ್ ವಿತ್ ಕನ್ಸಿಡರಬಲ್ ಸ್ಟ್ರೆಂತ್ ಅಂತ ಹೇಳ್ತಾನೆ. ಅಂದ್ರೆ ಇದು ಬೋನ್ಸ್ ಮಧ್ಯದಲ್ಲಿ, ಅಂದ್ರೆ ಈಗಾಗಲೇ ನಾವು ಹೇಳಿದಂತೆ ಪ್ರತಿ ಎಲುಬುಗಳ ಮಧ್ಯದಲ್ಲಿ ಒಂದು ಜಾಯಿಂಟ್ ಕನೆಕ್ಷನ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ವಿತ್ ಎಲಾಸ್ಟಿಕ್ ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಇದೊಂದು ಬಹಳ ಇಂಪಾರ್ಟೆಂಟ್. ಈಗ ಎಲುಬುಗಳ ಮಧ್ಯದಲ್ಲಿ ಒಂದು ಜಾಯಿಂಟ್ ಏನೋ ಹಾಕ್ತು, ಅದು ಫುಲ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಆ ಎಲುಬು ಮೂವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಕೂಡ ಯೂಸ್ ಇಲ್ಲ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ? ಪ್ರತಿ ಎಲುಬುಗಳು ಜಾಯಿಂಟ್ ಮಧ್ಯದಲ್ಲಿ ಆ ಟೆಂಡನ್ಸ್ ಲಿಗಮೆಂಟ್ಸ್ ಏನಿದೆಯಲ್ಲ, ಆ ಲಿಗಮೆಂಟ್ಸ್ ಹೆಂಗಿರುತ್ತೆ ಅಂದ್ರೆ ಸ್ಟ್ರೆಚಿಂಗ್ ಆಗುವಂತ ರೀತಿಯಲ್ಲಿ, ಎಕ್ಸ್ಟ್ರಾಕ್ಷನ್ ಆಗೋದಕ್ಕೆ ರೀತಿಯಲ್ಲಿ ಆ ಲಿಗಮೆಂಟ್ಸ್ ಬಿಲ್ಡಪ್ ಆಗಿದೆ. ಅಂದ್ರೆ ಏನಾಗತ್ತೆ? ಅದು ಎಲಾಸ್ಟಿಕ್ ತರ. ಯಾಕಂದ್ರೆ ಜಗ್ಗಿದಾಗ ಏನಾಗುತ್ತೆ? ಎಲಾಸ್ಟಿಕ್ ಇರ್ತದೆ, ಮತ್ತೆ ಏನಾಗುತ್ತೆ? ಬಿಟ್ಬಿಟ್ರೆ ಕುಗ್ತದೆ. ಆ ತರ ನಾವು ಬಾಡಿನ ಮೂವ್ಮೆಂಟ್ ಮಾಡೋದಕ್ಕೆ ಎಲುಬುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಈ ಬೆಂಡಿಂಗ್ ಮತ್ತು ಸ್ಟ್ರೆಚಿಂಗ್ ಆಗೋದಕ್ಕೆ ಈ ಲಿಗಮೆಂಟ್ಸ್ ಅನ್ನೋದು ಎಲಾಸ್ಟಿಕ್ ತರ ಕೆಲಸವನ್ನ ನಿರ್ವಹಿಸಿದೆ.
ಜೊತೆಗೆ ಎಲಾಸ್ಟಿಕ್ ಇದೆ ಅಂತಂದ್ರೆ ಕೂಡ ಒಂದು ಸ್ಟ್ರಾಂಗ್ನೆಸ್ ಅನ್ನ ಆ ಎಲುಬುಗಳ ಮಧ್ಯದಲ್ಲಿ ನೀಡಿರುತ್ತೆ. ಅಂಡ್ ದ ಲಿಗಮೆಂಟ್ಸ್ ಕಂಟೈನ್ಸ್ ವೆರಿ ಲಿಟಲ್ ಮ್ಯಾಟ್ರಿಕ್ಸ್. ಇದರಲ್ಲಿ ಬಹಳಷ್ಟು ಸ್ಟ್ರಾಂಗ್ ಮ್ಯಾಟ್ರಿಕ್ಸ್ ಇಲ್ಲದೆ ಇದ್ರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮ್ಯಾಟ್ರಿಕ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು ರಿಜಿಡಿಟಿ ಅಂತ ನಾ ಈಗಾಗಲೇ ಹೇಳಿದ್ದೀನಿ. ಆ ಮ್ಯಾಟ್ರಿಕ್ಸ್ ಅನ್ನ ನಾವು ಫುಲ್ ಸ್ಟ್ರಾಂಗ್ ರಿಜಿಡಿಟಿ ಎಲ್ಲಿ ನೋಡ್ತೀವಿ ನಾವು? ಬೋನ್ಸ್ ಅಲ್ಲಿ ನೋಡ್ತೀವಿ. ಇಲ್ಲಿ ಲಿಟಲ್ ಮ್ಯಾಟ್ರಿಕ್ಸ್ ಇರುತ್ತೆ. ಇಲ್ಲಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ಕೂಡ ಏನಾಗುತ್ತೆ, ಎಲುಬುಗಳು ಪದೇ ಪದೇ ಏನಾಗುತ್ತೆ, ಜಾಯಿಂಟ್ ತಪ್ತದೆ. ನಾವು ಎಷ್ಟೋ ಸಲ ಹಾಸ್ಪಿಟಲ್ಗಳಲ್ಲಿ ಕೇಳಿದ್ವಿ, ಇಲ್ಲ ಏನಾಗಿದೆ, ಎಲುಬು ಸರಿದಿದೆ ಅಂತ ಹೇಳ್ತೀವಿ, ಅಥವಾ ಪ್ಲೇಸ್ಮೆಂಟ್ ಡಿಸ್ಲೊಕೇಶನ್ ಆಗಿದೆ ಅಂತ ನಾವು ಹೇಳ್ತಿರ್ತೀವಿ. ಇಲ್ಲಿ ಕಾರಣ ಏನಾಗುತ್ತೆ, ಎಷ್ಟೋ ಸಲ ಎಲುಬುಗಳ ಮಧ್ಯದಲ್ಲಿ ಸರಿದಾಡುವಿಕೆ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಲಿಗಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಅಂಡ್ ಇವನ್ ದ ಲಿಗಮೆಂಟ್ಸ್ ಇಟ್ಸ್ ಲೈಕ್ ಅ ಲಿಟಲ್ ಮ್ಯಾಟ್ರಿಕ್ಸ್ ಅಂತ ನಿಮ್ಗೆ ಇಲ್ಲಿ ಆ ಲಿಗಮೆಂಟ್ಸ್ ನ ಜೂಮ್ ಮಾಡಿ ತೋರಿಸಿದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ, ಇದು ಈ ತರ ಲಿಗಮೆಂಟ್ಸ್ ಆಗಿ ಒಂದು ಕನೆಕ್ಟಿವ್ ಟಿಶ್ಯೂಸ್ ಆಗಿ ವರ್ಕ್ ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಅಂಡ್ ಇಟ್ ಸರ್ವ್ಸ್ ಟು ಹೋಲ್ಡ್ ದ ಸ್ಟ್ರಕ್ಚರ್ಸ್ ಟುಗೆದರ್ ಅಂಡ್ ದ ಕೀಪ್ ದಮ್ ಸ್ಟೇಬಲ್. ಇದೇನ್ ಮಾಡುತ್ತೆ, ಇಡೀ ದೇಹದಲ್ಲಿ ಇರ್ತಕ್ಕಂಥ ಎಲುಬುಗಳನ್ನ ಒಂದು ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಳ್ತದೆ ಮತ್ತೆ ಸ್ಟ್ರೆಚಿಂಗ್ ಅನ್ನ ಮಾಡ್ತಾ ಇರುತ್ತೆ. ಸ್ಟ್ರೆಚಿಂಗ್ ಮೂವ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡುವಂತ ಕೆಲಸವನ್ನ ಈ ಲಿಗಮೆಂಟ್ಸ್ ಮಾಡ್ತಾ ಇರುತ್ತೆ. ಇನ್ನು ದ ಫೋರ್ತ್ ಇಂಪಾರ್ಟೆಂಟ್ ಕನೆಕ್ಟಿವ್ ಟಿಶ್ಯೂಸ್ ಆರ್ ಟೆಂಡನ್ಸ್. ನೋಡಿ, ಈಗ ನಮಗೆ ಬೋನ್ಸ್ ಬಗ್ಗೆ ಆಯ್ತು, ಲಿಗಮೆಂಟ್ಸ್ ಬಗ್ಗೆ ಆಯ್ತು, ಬ್ಲಡ್ ಬಗ್ಗೆ ಆಯ್ತು. ಇವು ಮೂರು ಕೂಡ ಕನೆಕ್ಟಿವ್ ಟಿಶ್ಯೂಸ್. ಅದೇ ತರ ಟೆಂಡನ್ಸ್ ಅಂತ ಇದೆ. ಟೆಂಡನ್ಸ್ ಕೂಡ ಒಂದು ಕನೆಕ್ಟಿವ್ ಟಿಶ್ಯೂಸ್ ಇದೆ. ಇದೇನ್ ಕೆಲಸ ಮಾಡುತ್ತೆ ಅಂದ್ರೆ ಇಟ್ ಕನೆಕ್ಟ್ಸ್ ದ ಮಸಲ್ಸ್ ಟು ದ ಬೋನ್ಸ್. ನೋಡಿ, ಬೋನ್ಗಳ ಮಧ್ಯದಲ್ಲಿ ಒಂದು ಸ್ಟ್ರಾಂಗ್ನೆಸ್ ಇಟ್ಕೊಳ್ಳೋದಕ್ಕೆ ಯಾವ್ದು ಕೆಲಸ ಮಾಡ್ತಾ ಇದೆ? ಲಿಗಮೆಂಟ್ಸ್ ಕನೆಕ್ಟಿವ್ ಕೆಲಸ ಮಾಡ್ತಾ ಇದೆ. ಅದೇ ತರ ಈಗ ನಮ್ಮ ದೇಹಕ್ಕೆ ಬರೀ ಎಲುಬುಗಳಿದ್ರೆ ಸಾಲ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ಕೆಲಸವನ್ನ ಓಡೋದು, ಮಲಗೋದು, ರನ್ ಮಾಡೋದು, ಜಂಪ್ ಮಾಡೋದು ಎಲ್ಲ ಮಾಡ್ಬೇಕು ಅಂದ್ರೆ ಅಲ್ಲಿ ಮಸಲ್ಸ್ ಬೇಕು. ಬರೇ ಮಸಲ್ಸ್ ಮಾಡೋದಕ್ಕೆ ಆಗ್ತಾ ಇತ್ತಾ? ಖಂಡಿತ ಇಲ್ಲ. ಎಲ್ಲಾ ಪ್ರಾಣಿಗಳಿಗೂ ಬರೇ ಮಸಲ್ಸ್ ಕೆಲಸ ಮಾಡಕ್ಕಾಗಲ್ಲ. ಬರೀ ಬೋನ್ಸ್ ಕೆಲಸ ಮಾಡಕ್ಕಾಗಲ್ಲ. ಬೋನ್ಸ್ ಏನಾಗ್ಬೇಕಾಗತ್ತೆ, ಅಲ್ಲಿ ಮಸಲ್ಸ್ ಅಟ್ಯಾಚ್ಮೆಂಟ್ ಆಗ್ಬೇಕಾಗತ್ತೆ. ಮಸಲ್ಸ್ ಹೆಂಗ್ ಅಟ್ಯಾಚ್ಮೆಂಟ್ ಆಗೋದು? ಆ ಮಸಲ್ಸ್ ಗೆ ಅಟ್ಯಾಚ್ಮೆಂಟ್ ಮಾಡುವಂತ ಕೆಲಸ ಯಾವ್ದು ಮಾಡ್ತಾ ಇದೆ ಅಂದ್ರೆ ಅದು ಟೆಂಡನ್ಸ್ ಮಾಡ್ತಾ ಇದೆ. ಲೆಟ್ ಅಸ್ ಡಿಟ್ ಇಟ್ ಕನೆಕ್ಟ್ಸ್ ದ ಮಸಲ್ಸ್ ಟು ದಿ ಬೋನ್ಸ್ ಅಂತ ನಾವು ಹೇಳ್ಬೋದು. ಅಂದ್ರೆ ಇವು ಏನ್ ಮಾಡ್ತಾ ಇದಾವೆ ಟೆಂಡನ್ಸ್ ಅಂತಂದ್ರೆ, ಲಿಗಮೆಂಟ್ಸ್ ಏನ್ ಮಾಡಿತು, ಬೋನ್ ಮತ್ತು ಬೋನ್ಗಳ ಮಧ್ಯದಲ್ಲಿ ಕನೆಕ್ಟ್ ಅನ್ನ ಮಾಡಿದ್ರೆ, ಇದು ಬೋನ್ಸ್ ಗೆ ಮಸಲ್ಸ್ ಕನೆಕ್ಷನ್ ಮಾಡುವಂತ ಕೆಲಸವನ್ನ ಈ ಟೆಂಡನ್ಸ್ ಮಾಡುತ್ತೆ. ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲೊಂದು ಎಲುಬಿದೆ. ಈ ಎಲುಬಿಗೆ ಏನಾಗಿದೆ, ಇದು ಮಸಲ್ಸ್, ಇದು ಮಸಲ್ಸ್ ಇದೆ. ಈ ಮಸಲ್ಸ್ ಡೈರೆಕ್ಟ್ ಆಗಿ ಬೋನಿಗೆ ಅಟ್ಯಾಚ್ಮೆಂಟ್ ಆಗಿಲ್ಲ. ಮತ್ತೆ ಲಾಸ್ಟ್ ಗೆ ಒಂದು ವೈಟ್ ಲೇಯರ್ ತರ ಬಂದಿದೆ ನೋಡಿ, ಇದು ಕೂಡ ಮಸಲ್ಸ್. ಬಟ್ ಇದನ್ನ ಮಸಲ್ಸ್ ಅಂತ ಕರೆಯಲ್ಲ, ಇದನ್ನ ಟೆಂಡನ್ ಅಂತ ಕರಿತೀವಿ. ಈ ಟೆಂಡನ್ ಏನಾಗಿರುತ್ತೆ, ಎಲುಬುಗಳಿಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಅಂದ್ರೆ ಈ ಎಲುಬಿಗೆ ಕಂಪ್ಲೀಟ್ ಆಗಿ ಮಸಲ್ಸ್ ಕೆಲಸ ಮಾಡ್ಬೇಕಾದ್ರೆ ಈ ಟೆಂಡನ್ಸ್ ಎಲುಬಿಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಸೊ ಹೀಗೆ ಎಲುಬಿಗೆ ಮಸಲ್ಸ್ ಅಟ್ಯಾಚ್ಮೆಂಟ್ ಆಗ್ಬೇಕಾಗಿರೋದ್ರಿಂದಾಗಿ ಇದನ್ನು ನಾವು ಒಂದು ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತೀವಿ. ಸೊ ಟೆಂಡನ್ಸ್ ಇಸ್ ಆಲ್ಸೋ ಕನೆಕ್ಟಿವ್ ಟಿಶ್ಯೂಸ್ ಫಾರ್ ಮಸಲ್ಸ್ ಟು ದಿ ಬೋನ್ಸ್ ಅಂತ ಕರಿತೀವಿ. ಅಂಡ್ ಟೆಂಡನ್ಸ್ ಆರ್ ಫೈಬ್ರಸ್ ವಿತ್ ಅ ಗ್ರೇಟ್ ಸ್ಟ್ರೆಂತ್. ಇದು ಫೈಬರ್ಸ್ ರೀತಿಯಲ್ಲಿ ಇರುತ್ತೆ ಮತ್ತು ಫುಲ್ ಸ್ಟ್ರಾಂಗ್ನೆಸ್ ಸ್ಟ್ರೆಂತ್ ಅನ್ನ ಒದಗಿಸ್ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ಬಟ್ ಹ್ಯಾವ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ. ಆದ್ರೆ ನಾವು ಲಿಗಮೆಂಟ್ಸ್ ನೋಡಿದ್ರೆ ಏನಾಯ್ತು, ಲಿಗಮೆಂಟ್ಸ್ ಅಲ್ಲಿ ಸ್ಟ್ರೆಚಿಂಗ್ ಫ್ಲೆಕ್ಸಿಬಿಲಿಟಿ ಬಹಳಷ್ಟು ಇತ್ತು. ಬಟ್ ಇದರಲ್ಲಿ ಟೆಂಡನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ರೀತಿ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಇದ್ರದ್ದು ಕೆಲಸ ಏನಪ್ಪಾ ಅಂತಂದ್ರೆ ಬೋನ್ಸ್ ಗೆ ಮಸಲ್ಸ್ ಅನ್ನ ಸ್ಟ್ರಾಂಗ್ ಆಗಿ ಅಟ್ಯಾಚ್ಮೆಂಟ್ ಮಾಡುವಂತದ್ದು ಕೆಲಸ. ಸೊ ಹಾಗಾಗಿ ಇದು ಇಟ್ಸ್ ಹ್ಯಾವ್ ಲಿಮಿಟೆಡ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾನೆ. ಅಂಡ್ ಇವನ್ ದ ಟೆಂಡನ್ಸ್ ಸರ್ವ್ ಟು ಮೂವ್ ದ ಬೋನ್ಸ್ ಆರ್ ಸ್ಟ್ರಕ್ಚರ್. ಅಂದ್ರೆ ಪ್ರತಿಯೊಂದು ನಮ್ಮ ದೇಹದಲ್ಲಿರುವಂತಹ ಪ್ರತಿ ಕೆಲಸವನ್ನ ನಿರ್ವಹಿಸಬೇಕು ಅಂದ್ರೆ ಅಲ್ಲಿ ಮಸಲ್ಸ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಅಂದ್ರೆ ನಾವ್ ಏನೇ ಕೆಲಸವನ್ನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಮಸಲ್ಸ್ ಯಾವ್ದಕ್ಕೆ ಅಟ್ಯಾಚ್ಮೆಂಟ್ ಇದೆ? ಎಲುಬುಗಳಿಗೆ ಅಟ್ಯಾಚ್ಮೆಂಟ್ ಇದೆ. ಹಾಗಾಗಿ ಎಲುಬು ಮತ್ತು ಸ್ನಾಯುಗಳು ಎರಡು ಸೇರಿ ಪ್ರಾಣಿಗಳಿಂದ ಕೆಲಸವನ್ನ ತೆಗೆದುಕೊಳ್ಳುತ್ತೆ, ನಾವು ಕೆಲಸವನ್ನ ನಿರ್ವಹಿಸೋದಕ್ಕೆ ಸಹಾಯ ಆಗುತ್ತೆ. ಸರಿ, ಹಾಗಾದ್ರೆ ಸ್ವಲ್ಪ ಇಲ್ಲೊಂದು ಪಿಕ್ಚರ್ ನ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಯಾವುದೇ ಒಂದು ಕೈ ಈ ತರ ಮೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಈ ಮಧ್ಯದಲ್ಲಿ ಎರಡು ಕೈಗಳ ಮಧ್ಯದಲ್ಲಿ ಎರಡು ಎಲುಬುಗಳ ಮಧ್ಯದಲ್ಲಿ ಏನಿದೆ, ಲಿಗಮೆಂಟ್ಸ್ ಇದೆ. ಬಟ್ ಈ ಒಂದು ನಾವು ಇದನ್ನ ಪುಷ್ ಮಾಡಿ ಮೇಲೆ ಕೆತ್ತಬೇಕು ಅಂದ್ರೆ ಅಲ್ಲಿ ಮಸಲ್ಸ್ ಅನ್ನುವಂಥದ್ದು ಸ್ಟ್ರಾಂಗ್ನೆಸ್ ಶಕ್ತಿ ಅನ್ನೋದು ಬೇಕೇ ಬೇಕು. ಜೊತೆಗೆ ಅದಕ್ಕೆ ಏನ್ ಬೇಕು, ಹಿಂದ್ಗಡೆಗೆ ಬೋನ್ಸ್ ಅನ್ನೋದು ಬೇಕು. ಹೀಗೆ ಎಲ್ಲವೂ ಕೂಡ ನಾ ಈಗಾಗಲೇ ಮೊದಲಿಗೆ ಟಾಪಿಕ್ ಮಧ್ಯದಲ್ಲಿ ಫಸ್ಟ್ ಗೆ ಹೇಳಿದ್ದೀನಿ, ಇವೆಲ್ಲವೂ ಕೂಡ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಏನಿದಾವಲ್ಲ, ಇವೆಲ್ಲವೂ ಸಪ್ರೇಟ್ ಆಗಿ ಕೆಲಸ ಮಾಡಲ್ಲ. ಸಪ್ರೇಟ್ ಅದ್ರದ್ದು ಕೆಲಸ ಇದ್ರು ಕೂಡ ಎಲ್ಲವೂ ಸೇರ್ಕೊಂಡೇ ಕೆಲಸ ಮಾಡ್ತವೆ. ಇಲ್ಲಿ ಬೋನ್ ಕೆಲಸ ಮಾಡ್ತಾ ಇದೆ, ಮಸಲ್ಸ್ ಕೆಲಸ ಮಾಡ್ತಾ ಇದೆ, ಟೆಂಡನ್ಸ್ ಕೆಲಸ ಮಾಡ್ತಾ ಇದೆ, ಲಿಗಮೆಂಟ್ಸ್ ಕೆಲಸ ಮಾಡ್ತಾ ಇದೆ. ದೀಸ್ ಆರ್ ಆಲ್ ಕನೆಕ್ಟಿವ್ ಟಿಶ್ಯೂಸ್. ಜೊತೆಗೆ ಬ್ಲಡ್ ಕೂಡ, ಇವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಪ್ರಾಣಿ ದೇಹದಲ್ಲಿ. ಅಂದ್ರೆ ಸಪ್ರೇಟ್ ಆಗಿದ್ರು ಕೂಡ ಎಲ್ಲವೂ ಸೇರ್ಕೊಂಡೆ ಕೆಲಸವನ್ನ ನಿರ್ವಹಿಸ್ತಾ ಇದೆ.
ಸರಿ, ಫಾರ್ ಎಕ್ಸಾಂಪಲ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮಸಲ್ಸ್ ಆಫ್ ದ ಕಾಫ್ ಅಟ್ಯಾಚ್ ಟು ದಿ ಹೀಲ್ ಬೋನ್. ಸಾಮಾನ್ಯವಾಗಿ ಹೀಲ್ ಬೋನ್ ಅಲ್ಲಿ ನಾವು ಕಾಲ್ಫ್ ಆಫ್ ಆರ್ ಅಟ್ಯಾಚ್ ಟು ದ ಹೀಲ್ ಬೋನ್ ಅಂತ ಹೇಳ್ತಾನೆ. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿಂದ ಟೆಂಡನ್ಸ್ ಇದೆ, ಈ ಟೆಂಡನ್ಸ್ ಅಬ್ಸರ್ವ್ ಮಾಡಿ ಕಂಪ್ಲೀಟ್ ಆಗಿ. ಮಸಲ್ಸ್ ಆಕ್ಚುಲಿ ಇಲ್ಲಿದೆ, ಇದು ಮಸಲ್ಸ್, ಇದೆಲ್ಲ ಕಂಪ್ಲೀಟ್ ಏನಪ್ಪಾ ಅಂದ್ರೆ ಇದು ಮಸಲ್ಸ್ ತರ ಇದೆ. ಮಸಲ್ಸ್ ಕಂಟಿನ್ಯೂ ಆಗಿರುವಂತ ಪಾರ್ಟ್ ಇದು. ಇದನ್ನ ನಾವೇನಂತ ಕರಿತೀವಿ, ಇದನ್ನ ನಾವು ಟೆಂಡನ್ಸ್ ಅಂತ ಕರಿತೀವಿ. ಆ ಟೆಂಡನ್ಸ್ ಏನಾಗಿದೆ, ಇಡೀ ಕಂಪ್ಲೀಟ್ ಆಗಿ ಈ ಪಾದಕ್ಕೆ ಅಟ್ಯಾಚ್ಮೆಂಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಸಾಮಾನ್ಯವಾಗಿ ಕಾಲ್ ಮುರಿದಾಗ ಮಸಲ್ಸ್ ಕಟ್ ಆಗೋದಕ್ಕಿಂತ ಟೆಂಡನ್ಸ್ ಗಳು ಕಟ್ ಆಗುವಂತ ಸಾಧ್ಯತೆ ಸಾಕಷ್ಟು ಇರುತ್ತೆ. ಸೊ ಓಕೆ, ಇದು ಟೆಂಡನ್ಸ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತೀವಿ. ಇನ್ನ ಸಿಕ್ಸ್ತ್ ಕ್ಯಾಟಗರಿ ಕಾರ್ಟಿಲೇಜ್. ಕಾರ್ಟಿಲೇಜ್ ಕಾರ್ಟಿಲೇಜ್ ಇಟ್ಸ್ ದ ಸಿಕ್ಸ್ತ್ ಕನೆಕ್ಟಿವ್ ಟಿಶ್ಯೂಸ್ ಅಂತ ಕರಿತೀವಿ. ಕಾರ್ಟಿಲೇಜ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಸೆಲ್ಸ್ ಆರ್ ವೈಡ್ಲಿ ಸ್ಪೇಸ್ಡ್. ಅಂದ್ರೆ ಇಲ್ಲಿ ಸೆಲ್ಸ್ ಏನಾಗಿರುತ್ತೆ, ವೈಡ್ಲಿ ಸ್ಪೇಸ್ ಇರುವಂತದ್ದನ್ನ ನಾವು ಕಾಣ್ತೀವಿ. ಕಾರ್ಟಿಲೇಜ್ ಇಸ್ ಅವೇ ಫ್ರಮ್ ದ ಈಚ್ ಅದರ್. ಪ್ರತಿಯೊಂದರಲ್ಲಿ ಕೂಡ ಡಿಫ್ರೆನ್ಸಿಯೇಷನ್ ನಾವು ಇಲ್ಲಿ ಸ್ಪೇಸ್ ಅನ್ನ ಕಾಣೋದಕ್ಕೆ ಸಾಧ್ಯತೆ ಇದೆ. ಕಾರ್ಟಿಲೇಜ್ ಅಂತಂದ್ರೆ ಇಟ್ ಈಸ್ ಎ ಟೈಪ್ ಆಫ್ ಬೋನ್. ಇದು ಕೂಡ ಒಂದು ರೀತಿಯಲ್ಲಿ ಎಲುಬು ಅಂತಾನೆ ಕರಿಬಹುದು. ಬಟ್ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಮ್ಯಾಟ್ರಿಕ್ಸ್ ಇದೆ, ಸ್ವಲ್ಪ ರಿಜಿಡಿಟಿ ಇಲ್ಲಿ ಕೂಡ ಏನಾಗುತ್ತೆ, ಬೋನ್ಸ್ ಗೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಕೂಡ ಬೋನ್ಸ್ ಅಲ್ಲಿ ಇದ್ದದಕ್ಕಿಂತ ಸ್ವಲ್ಪ ಮ್ಯಾಟ್ರಿಕ್ಸ್ ಸ್ಟ್ರಾಂಗ್ನೆಸ್ ಮ್ಯಾಟ್ರಿಕ್ಸ್ ಕಡಿಮೆ ಇರೋದನ್ನ ನಾವು ಕಾಣ್ತೀವಿ. ಇಟ್ ಹ್ಯಾಸ್ ಸಾಲಿಡ್ ಮ್ಯಾಟ್ರಿಕ್ಸ್ ವಿಚ್ ಈಸ್ ದ ಕಂಪೋಸ್ಡ್ ಆಫ್ ಅ ಪ್ರೋಟೀನ್ಸ್ ಅಂಡ್ ಶುಗರ್ಸ್ ಅಂತ ಹೇಳ್ತಾನೆ. ಇಟ್ ಇಸ್ ಅ ಸಾಲಿಡ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾನೆ. ಅಂಡ್ ವಿಚ್ ಇಸ್ ಎ ಕಂಪೋಸ್ಡ್ ಆಫ್ ಪ್ರೋಟೀನ್ಸ್ ಅಂಡ್ ಶುಗರ್. ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಇದು ಪ್ರೋಟೀನ್ಸ್ ಮತ್ತು ಶುಗರ್ ಇಂದ ಮಾಡಲ್ಪಟ್ಟಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಟಿಲೇಜ್ ಅಂತ ಕರಿತೀವಿ. ಅಂದ್ರೆ ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಇದು ಕಾರ್ಟಿಲೇಜ್ ಅನ್ನೋದು ಶುಗರ್ ಮತ್ತು ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಕಾರ್ಟಿಲೇಜ್ ಸ್ಮೂಥೆನ್ಸ್ ದ ಬೋನ್ ಸರ್ಫೇಸ್ ಎಟ್ ಜಾಯಿಂಟ್. ಸಾಮಾನ್ಯವಾಗಿ ಕಾರ್ಟಿಲೇಜ್ ಕೂಡ ಇದೇನಂದ್ರೆ ಇದು ಬೋನ್ಸ್ ತರಾನೇ ಇರುತ್ತೆ, ಬಟ್ ಸ್ಮೂಥೆನ್ಸ್ ಇರುತ್ತೆ. ಅಂದ್ರೆ ಬೋನ್ಸ್ ಅಷ್ಟು ಸ್ಟ್ರಾಂಗ್ನೆಸ್ ಇರೋದಿಲ್ಲ, ಬಟ್ ಸ್ಮೂತ್ ಸರ್ಫೇಸ್ ಇರುತ್ತೆ. ಬೋನ್ಸ್ ಆಫ್ ದ ಸರ್ಫೇಸ್ ಎಟ್ ಜಾಯಿಂಟ್ಸ್. ಜಾಯಿಂಟ್ಸ್ ಗಳ ಮಧ್ಯದಲ್ಲಿ ಒಂದು ಸ್ಮೂತ್ ಆಗಿರುವಂತ ಎಲುಬನ್ನ ನಾವು ಕಾಣ್ತೀವಿ. ಇದು ಸಾಮಾನ್ಯವಾಗಿ ಈಗ ನೋಡಿ, ನಮಗೆ ಎಲುಬುಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗಿದೆ ಅಲ್ವಾ. ಎಲುಬಿದೆ, ಎಲುಬಿಗೆ ಅಟ್ಯಾಚ್ಮೆಂಟ್ ಆಗಿದೆ, ಎಲುಬು ಜೊತೆಗೆ ಮಸಲ್ಸ್ ಅಟ್ಯಾಚ್ಮೆಂಟ್ ಇದೆ, ಜೊತೆಗೆ ಬ್ಲಡ್ ಕನೆಕ್ಟಿವ್ ಟಿಶ್ಯೂಸ್ ಆಯ್ತು. ಇದೇನಪ್ಪಾ ಅಂದ್ರೆ ಎಲುಬುಗಳ ಮಧ್ಯದಲ್ಲಿ ನಾವು ಈ ಒಂದು ಕಾರ್ಟಿಲೇಜ್ ಅನ್ನ ಕಾಣ್ತೀವಿ. ಇದು ಕೂಡ ಸ್ಟ್ರಾಂಗ್ ಅಂಡ್ ರಿಜಿಡಿಟಿ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಬೋನ್ಸ್ ಮೇಲೆ ಇರುವಂತ ಬೋನ್ ಸರ್ಫೇಸ್ ಅಲ್ಲಿ ನಾವು ಇದನ್ನ ಕಾಣೋದಕ್ಕೆ ಸಾಧ್ಯತೆ ಇದೆ. ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡಿ, ಇದು ಎಲುಬಿದೆ, ಇದು ಕಂಪ್ಲೀಟ್ ಇದು ಬೋನ್. ಇದು ಇನ್ನು ಇದೇನಿದು ಎರಡು ಎಲುಬುಗಳ ಮಧ್ಯದಲ್ಲಿರುವಂತ ಲಿಗಮೆಂಟ್ಸ್ ಅಂತ ನಾವು ಕರಿತೀವಿ. ನೋಡಿ, ಇದು ಲಿಗಮೆಂಟ್. ಮತ್ತು ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಮಧ್ಯದಲ್ಲಿ ಈ ಎಲುಬುಗಳು ಏನಿದೆಯಲ್ಲ, ಡೈರೆಕ್ಟ್ ಆಗಿ ಎಲುಬುಗಳು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇಲ್ಲ. ಈ ಎಲುಬುಗಳ ಮಧ್ಯದಲ್ಲಿ ಒಂದು ವೈಟ್ ಕಾಣ್ತಾ ಇದೆಯಲ್ಲ, ಇದು ಕೂಡ ಎಲುಬೆ. ಬಟ್ ಅದನ್ನ ನಾವು ಎಲುಬು ಅಂತ ಅನ್ನೋದಲ್ಲ, ಅದನ್ನ ಕಾರ್ಟಿಲೇಜ್ ಅಂತ ಕರಿತೀವಿ. ಆ ಕಾರ್ಟಿಲೇಜ್ ಅನ್ನೋದು ಏನಂದ್ರೆ ಎಲುಬುಗಳ ಮಧ್ಯದಲ್ಲಿ ಇರುವಂತ ಒಂದು ಸರ್ಫೇಸ್ ಜಾಯಿಂಟ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಎಲುಬುಗಳ ಮಧ್ಯ ಎರಡು ಒಂದಕ್ಕೊಂದು ಎಲುಬುಗಳು ಜಾಯಿಂಟ್ ಆಗ್ತಾವಲ್ಲ, ಡೈರೆಕ್ಟ್ ಆಗಿ ಎಲುಬುಗಳು ಜಾಯಿಂಟ್ ಆಗಲ್ಲ. ಆ ಎಲುಬುಗಳ ಮಧ್ಯದಲ್ಲಿ ಏನ್ ನಾವು ನೋಡೋದಕ್ಕಾಗತ್ತೆ, ಅದು ಕಾರ್ಟಿಲೇಜ್ ಅನ್ನುವಂಥದ್ದನ್ನ ನಾವು ನೋಡಕ್ಕೆ ಸಾಧ್ಯತೆ ಇದೆ. ಅಂಡ್ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ನೋಸ್, ಇಯರ್ಸ್, ಟ್ರಾಕಿ ಅಂಡ್ ಲ್ಯಾರಿಂಗ್ಸ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇವು ಎಲುಬುಗಳ ಮಧ್ಯದ ಜೊತೆಗೆ ನಾವು ಕೆಲವೊಂದು ದೇಹದ ಭಾಗದಲ್ಲಿ ಕೂಡ ಇವುಗಳನ್ನ ನಾವು ಕಾಣ್ತೀವಿ. ಮೊದಲನೇದು ನೋಸ್ ಅಲ್ಲಿ ಕಾಣ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಮೂಗಿನಲ್ಲಿ ಈ ಈ ಒಂದು ಭಾಗವನ್ನ ಕಾಣ್ತೀವಿ. ಜೊತೆಗೆ ವಾಯ್ಸ್ ಬಾಕ್ಸ್, ಲ್ಯಾರಿಂಗ್ಸ್ ಅಂತ ಕರಿತೀವಿ, ಟ್ರಾಕಿ ಅಂತ ಕರಿತೀವಿ. ಅಂದ್ರೆ ಯಾವ್ಯಾವ ಭಾಗದಲ್ಲಿ ಕಾಣ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದೆ ನೋಡಿ, ಚಿತ್ರ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಚಿತ್ರ ಕೊಟ್ಟಿದ್ದೇನೆ, ಯಾವ್ದಾದ್ರಲ್ಲಿ ನಾವು ಈ ಕಾರ್ಟಿಲೇಜ್ ಅನ್ನೋದು ಕಾಣ್ತೀವಿ ಅಂತ ಹೇಳಿದೆ ನೋಡಿ. ಇಲ್ಲಿ ನೋಸ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕಂಪ್ಲೀಟ್ ಇದು ಸರ್ಫೇಸ್ ಪಾರ್ಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ನೋಜಲ್ ಕ್ಯಾವಿಟಿ, ನೋಜಲ್ ಬೋನ್ ಅಂತ ಕರಿತೀವಿ. ಇದು ನಾಜಲ್ ಬೋನ್. ಇದೇನ್ ಅಪ್ಪರ್ ಪಾರ್ಟ್ ಕಾಣ್ತಾ ಇದೆಯಲ್ಲ, ಇದು ಲೋವರ್ ಪಾರ್ಟ್ ಕಾಣ್ತಾ ಇದೆಯಲ್ಲ, ಇವೆರಡು ಕೂಡ ಏನಪ್ಪಾ ಅಂದ್ರೆ ಸ್ಮೂತ್ ಅಲ್ಲಿ ಇರ್ತವೆ. ಅಂದ್ರೆ ಎಲುಬ್ ಮೇಲಿರುವಂತ ಸರ್ಫೇಸ್ ಬೋನ್ ಅಂತ ನಾವು ಅದನ್ನ ಕರಿತೀವಿ, ಜಾಯಿಂಟ್ಸ್ ಅಂತ ಕರಿತೀವಿ. ಅದೇನಪ್ಪಾ ಅಂತಂದ್ರೆ ಇದನ್ನ ನಾವೇನಂತ ಕರಿತೀವಿ, ಕಾರ್ಟಿಲೇಜ್ ಅಂತ ಕರಿತೀವಿ. ಅಂದ್ರೆ ನೋಸ್ ಅಲ್ಲಿ ಇದು ಕಾಣುತ್ತೆ. ಈವನ್ ಇಯರ್ಸ್ ಅಲ್ಲಿ ಕಾಣುತ್ತೆ. ಅಂದ್ರೆ ಕಿವಿಯಲ್ಲಿ ಕೂಡ ನಾವು ಈ ರೀತಿಯ ಒಂದು ಕಾರ್ಟಿಲೇಜ್ ಅನ್ನ ಕನೆಕ್ಟಿವ್ ಟಿಶ್ಯೂಸ್ ಅನ್ನ ನೋಡ್ತೀವಿ. ಇವನ್ ಟ್ರಾಕಿ ಅಂತ ಕರಿತೀವಿ.
ಟ್ರಾಕಿ ಅಂತಂದ್ರೆ ಇಟ್ ಇಸ್ ಲೈಕ್ ಅ ವಿಂಡ್ ಪೈಪ್ ಅಂತ ನಾವೇನು ಹೇಳಿದ್ವಲ್ಲ, ಅಂದ್ರೆ ಶ್ವಾಸಕೋಶಕ್ಕೆ ಜಾಯಿಂಟ್ ಆಗಿರುವಂತ ಒಂದು ಪೈಪ್. ಈ ಮಧ್ಯದಲ್ಲಿ ಈ ತರ ಇದೆಯಲ್ಲ, ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಕಾಣ್ತಾ ಇದೆಯಲ್ಲ, ಈ ರಿಂಗ್ ಲೈಕ್ ಸ್ಟ್ರಕ್ಚರ್ ಏನಂತಂದ್ರೆ ಅದು ಎಲುಬುಗಳಲ್ಲ, ಅದು ಕಾರ್ಟಿಲೇಜನ್ಸ್ ಅಂತ ಕರಿತೀವಿ. ಆ ಕಾರ್ಟಿಲೇಜಸ್ ನಾವು ವಿಂಡ್ ಪೈಪ್ ಅಲ್ಲಿ ಕೂಡ ಕಾಣ್ತೀವಿ. ಇವನ್ ಲ್ಯಾರಿಂಗ್ಸ್ ಮತ್ತು ಮತ್ತು ಇವನ್ ಟ್ರಾಕಿ ಅಂಡ್ ಲ್ಯಾರಿಂಗ್ಸ್ ಎರಡರಲ್ಲಿ ಕೂಡ ಈ ಒಂದು ಪಾರ್ಟ್ ಅನ್ನ ಕಾಣ್ತೀವಿ. ಓಕೆ, ದ ಸಿಕ್ಸ್ತ್ ಕ್ಯಾಟಗರಿ ಏರಿಯಲ್ ಟಿಶ್ಯೂಸ್. ಏರಿಯಲ್ ಟಿಶ್ಯೂಸ್ ಅಂತಂದ್ರೆ ಇದು ಕೂಡ ಒಂದು ಕನೆಕ್ಟಿವ್ ಟಿಶ್ಯೂಸ್. ಇದೇನ್ ಮಾಡತ್ತೆ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಈಗ ನೋಡಿ, ಪ್ರತಿಯೊಂದು ನಾವು ಈಗ 5 ಪ್ರಕಾರಗಳನ್ನ ನಾವೇನ್ ನೋಡಿದಿವಲ್ಲ, ಅವೆಲ್ಲವೂ ಕೂಡ ಒಂದಕ್ಕೊಂದು ಜೇರಿ ಕೆಲಸವನ್ನ ನಿರ್ವಹಿಸ್ತಾ ಇರತ್ತೆ. ಸೊ ಇಲ್ಲೇನಪ್ಪಾ ಅಂದ್ರೆ ಏರಿಯೋಲಾರ್ ಅಂತಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಟ್ ಈಸ್ ಫೌಂಡ್ ಬಿಟ್ವೀನ್ ದ ಸ್ಕಿನ್ ಅಂಡ್ ದ ಮಜಲ್ಸ್. ನೋಡಿ, ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಸ್ಕಿನ್ ಮತ್ತೆ ಮಜಲ್ಸ್ ಮಧ್ಯದಲ್ಲಿ ಈ ಏರಿಯಲಾರ್ ಟಿಶ್ಯೂಸ್ ನಾವು ಕಾಣ್ತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ಅರೌಂಡ್ ದ ಬ್ಲಡ್ ವೆಸಲ್ಸ್, ಜೊತೆಗೆ ಬ್ಲಡ್ ವೆಸಲ್ಸ್ ಅಲ್ಲಿ ಅಂಡ್ ನರ್ವ್ಸ್ ಅಂಡ್ ಇನ್ ದ ಬೋನ್ಸ್ ಮ್ಯಾರೋ. ಬೋನ್ ಮ್ಯಾರೋ ಅಂತಂದ್ರೆ ಏನ್ ಗೊತ್ತಾ, ಅಂದ್ರೆ ರಕ್ತವು ಉತ್ಪತ್ತಿ ಆಗುವಂತ ಒಂದು ಜಾಗ ಅಂತ ನಾವು ಕರಿತೀವಿ. ಅಂದ್ರೆ ರಕ್ತ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಕೇಳಿದ್ರೆ ಅದು ಬೋನ್ ಮ್ಯಾರೋದಲ್ಲಿ ಅಂತ ಹೇಳ್ತೀವಿ. ಅಂದ್ರೆ ಏನ್ ಹೇಳ್ತಾನೆ, ಇದನ್ನ ಸ್ವಲ್ಪ ಜಸ್ಟ್ ಅಬ್ಸರ್ವ್ ಮಾಡಿ. ಇನ್ನೇನ್ ಚಿತ್ರ ಕಾಣ್ತಾ ಇದೆಯಲ್ಲ, ಇದೆಲ್ಲ ಕಂಪ್ಲೀಟ್ ಏರಿಯಲ್ ಟಿಶ್ಯೂಸ್, ಅಂದ್ರೆ ನರಗಳ ಮಧ್ಯದಲ್ಲಿ, ಸ್ಕಿನ್ ಕೆಳಗಡೆಗೆ, ಅಂಗಡಿಗೆ ಅಂತ ಅಂದ್ರೆ ನರಗಳ ಮಧ್ಯದಲ್ಲಿ, ಜೊತೆಗೆ ಏನ್ ಹೇಳ್ತಾನೆ ಸ್ಕಿನ್ ಮತ್ತು ಮಜಲ್ಸ್ ಮಧ್ಯದಲ್ಲಿ, ಅರೌಂಡ್ ದ ಬ್ಲಡ್ ವೆಸಲ್ಸ್, ಆ ಬ್ಲಡ್ ವೆಸಲ್ ಸುತ್ತಲೂ ಕೂಡ, ಅಂಡ್ ನರ್ವ್ಸ್ ಇನ್ ದ ಬೋನ್ ಮ್ಯಾರೋ. ಅಷ್ಟೇ ಅಲ್ಲ, ನರಗಳಲ್ಲಿ, ಈ ತರ ಎಲ್ಲದರಲ್ಲಿ ಕೂಡ ನಾವು ಯಾವ ಟಿಶ್ಯೂಸ್ ಅನ್ನ ನೋಡ್ತೀವಿ ಅಂತಂದ್ರೆ ಅದು ಏರಿಯಲಾರ್ ಟಿಶ್ಯೂಸ್ ಅಂತ ನಾವು ಬಹಳ ಸುಲಭವಾಗಿ ಹೇಳ್ಬೋದು. ಅಂಡ್ ಇವನ್ ಸ್ವಲ್ಪ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲೊಂದು ಜಸ್ಟ್ ಒಂದು ಜೂಮ್ ಮಾಡಿ ಇಲ್ಲೊಂದು ಪಾರ್ಟ್ ತೋರಿಸಿದ್ದಾರೆ. ಇದು ಬಾಡಿ ವಾಲ್ ಅಂದ್ರೆ ಸ್ಕಿನ್ ಅಂತ ಅನ್ಕೊಳ್ಳೋಣ. ಇದು ಬಾಡಿ ಕ್ಯಾವಿಟಿ, ಇದು ಮೇಲ್ಗಡೆ ಇರುವಂತ ಒಂದು ಸ್ಕಿನ್. ಇಲ್ಲಿ ನೋಡಿ, ಈ ಮಧ್ಯದ ಭಾಗದ ಒಳಗಡೆ ಸ್ಕಿನ್ ಕೆಳಗಡೆಗೆ ಹೋದ್ಬಿಟ್ರೆ ಈ ಎಲ್ಲ ಕಂಪ್ಲೀಟ್ ಏರಿಯಲಾರ್ ಟಿಶ್ಯೂಸ್ ಅನ್ನ ನಾವು ನೋಡಕ್ ಸಾಧ್ಯತೆ ಇದೆ. ಅಂಡ್ ಇವನ್ ಪ್ರತಿಯೊಂದು ಕೂಡ ಬ್ಲಡ್ ವೆಸಲ್ಸ್ ಸುತ್ತಲೂ ಇರುತ್ತೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಅನೇಕ ರೀತಿ ಬ್ಲಡ್ ವೆಸಲ್ಸ್ ಇದೆ, ಆರ್ಟರೀಸ್ ಇದೆ, ವೀನ್ಸ್ ಇದೆ, ಕ್ಯಾಪ್ಲರೀಸ್ ಇದೆ. ಅದರ ಸುತ್ತಲೂ ಕೂಡ ಯಾವ್ದು ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಏರಿಯಲಾರ್ ಟಿಶ್ಯೂಸ್ ಅನ್ನುವಂಥದ್ದು ಕನೆಕ್ಟಿವ್ ಟಿಶ್ಯೂಸ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಸೊ ಇಟ್ ಫಿಲ್ ದ ಸ್ಪೇಸ್ ಇನ್ಸೈಡ್ ದ ಆರ್ಗನ್ಸ್ ಅಂಡ್ ದ ಸಪೋರ್ಟ್ಸ್ ಇಂಟರ್ನಲ್ ಆರ್ಗನ್ ಅಂಡ್ ಹೆಲ್ಪ್ ದ ರಿಪೇರ್ ಆಫ್ ದ ಟಿಶ್ಯೂಸ್. ಇದ್ರ ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂದ್ರೆ ಇಟ್ ಸಪೋರ್ಟ್ಸ್ ಟು ದ ಇಂಟರ್ನಲ್ ಆರ್ಗನ್, ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಪಾರ್ಟ್ಸ್ ಗಳಿಗೆ ಏನ್ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ ಗಳಿದಾವಲ್ಲ, ಆ ಎಲ್ಲಾ ಆರ್ಗನ್ ಸಿಸ್ಟಮ್ ಗಳಿಗೆ ಒಂದು ಸಪೋರ್ಟ್ ನ ಕೊಡುವಂತ ಕೆಲಸವನ್ನ ಅದು ನಿರ್ವಹಿಸ್ತಾ ಇದೆ. ಇವನ್ ಅಷ್ಟೇ ಅಲ್ಲ, ಅಂಡ್ ಹೆಲ್ಪ್ಸ್ ಇನ್ ದ ರಿಪೇರ್ ಆಫ್ ದ ಟಿಶ್ಯೂಸ್. ಏನಾದ್ರೂ ಅಂಗಾಂಶಗಳಿಗೆ ತೊಂದರೆ ಆದ್ರೆ ಅದನ್ನ ದುರಸ್ತಿ ಕಾರ್ಯವನ್ನು ಕೂಡ, ಅಂದ್ರೆ ಆ ದುರಸ್ತಿ ಕಾರ್ಯವನ್ನು ನಿರ್ವಹಿಸುವಂತ ಕೆಲಸವನ್ನ ಯಾವ್ದು ಮಾಡ್ತಾ ಇದೆ ಅಂದ್ರೆ ಅದು ಏರಿಯಲಾರ್ ಟಿಶ್ಯೂಸ್ ಮಾಡುತ್ತೆ. ಎಷ್ಟೋ ಸಲ ನೋಡಿ, ನಮ್ ಸ್ಕಿನ್ ಕಟ್ ಆಗ್ಬಿಟ್ಟಿರುತ್ತೆ, ಆ ಸ್ಕಿನ್ ಮತ್ತೆ ಬೆಳಿಬೇಕು, ಅದಕ್ಕೆ ಏರಿಯಲಾರ್ ಟಿಶ್ಯೂಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಇನ್ನು ಲಾಸ್ಟ್ ಒನ್ ಆಡಿಪೋಸ್ ಟಿಶ್ಯೂಸ್. ಆಡಿಪೋಸ್ ಟಿಶ್ಯೂಸ್ ಇಸ್ ಆಲ್ಸೋ ಒನ್ ಆಫ್ ದ ಕನೆಕ್ಟಿವ್ ಟಿಶ್ಯೂಸ್. ಇದು ಕೂಡ ನಮ್ಮ ದೇಹದಲ್ಲಿ ಯಾವ ತರ ಕನೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ನೋಡಿ, ಆಡಿಪೋಸ್ ಟಿಶ್ಯೂಸ್ ಈ ತರ ಆಡಿಪೋಸೈಟ್ಸ್ ಅಂತ ಕರಿತೀವಿ. ಅಂದ್ರೆ ನಾವು ಸಾಮಾನ್ಯವಾಗಿ ಇವು ಏನು ಈ ತರ ಕಾಣ್ತಾ ಇದಾವಲ್ಲ, ಇವೆಲ್ಲ ನಾವು ಕೊಬ್ಬಿನ ಅಂಶ ಅಂತ ನಾವು ಕರಿತೀವಿ. ಅವೇನಾಗ್ತವೆ, ನಮ್ಮ ದೇಹದ ಭಾಗದಲ್ಲಿ ಆಡಿಪೋಸೈಟ್ಸ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತವೆ. ಇದು ಕೂಡ ನಮ್ಮ ದೇಹದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿ ಕನೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದೇನಂತ ನೋಡ್ತಾ ಹೋಗೋಣ. ದಿಸ್ ಟಿಶ್ಯೂಸ್ ಇಸ್ ಫೌಂಡ್ ಬಿಲೋ ದ ಸ್ಕಿನ್ ಅಂಡ್ ದ ಬಿಟ್ವೀನ್ ದ ಇಂಟರ್ನಲ್ ಆರ್ಗನ್. ಇದು ಕೂಡ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮ್ಮ ಸ್ಕಿನ್ ಮತ್ತೆ ನಮ್ಮ ದೇಹದ ಮಧ್ಯದಲ್ಲಿ ಇರ್ತಕ್ಕಂತ ಅಂಗಗಳ ಮಧ್ಯದಲ್ಲಿ, ಅಂದ್ರೆ ಆರ್ಗನ್ ಮತ್ತು ಆ ಸ್ಕಿನ್ ಮಧ್ಯದಲ್ಲಿ ಈ ಒಂದು ಆಡಿಪೋಸ್ ಟಿಶ್ಯೂಸ್ ಅಂತ ಕಂಡು ಬರುತ್ತೆ. ಇವನ್ ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಫಿಲ್ಡ್ ವಿತ್ ದ ಫ್ಯಾಟ್ ಗ್ಲೋಬುಲಸ್ ಅಂತ ಕರಿತೀವಿ. ನಾ ಈಗ ತರ ಹೇಳಿದೆ ಕೊಬ್ಬಿನ ಅಂಶ ಅಂತ ಏನ್ ಹೇಳಿದ್ನಲ್ಲ, ಅವು ಯಾವ ತರ ಆಡಿಪೋಸ್ ಅಲ್ಲಿ ಇರ್ತಾವ ಅಂದ್ರೆ ಇವು ಫ್ಯಾಟ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ, ಅಂದ್ರೆ ಫ್ಯಾಟ್ ಅಲ್ಲಿ ಅವೇನಾಗಿರ್ತಾವ ಫಿಲ್ ಆಗಿರ್ತವೆ. ಇವು ಗ್ಲೋಬುಲಸ್ ಅಂತ ಕರಿತೀವಿ. ಇವು ಒಂದಕ್ಕೊಂದು ಏನಾಗಿರುತ್ತೆ, ಜಾಯಿಂಟ್ ಆಗಿರ್ತವೆ. ಇವು ದೇಹಕ್ಕೆ ಏನನ್ನ ಒದಗಿಸ್ಕೊಡುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇವ್ ನೋಡಿ, ಸ್ವಲ್ಪ ಜಸ್ಟ್ ಅಬ್ಸರ್ವ್ ಮಾಡಿ. ಇವೆಲ್ಲ ಆಡಿಪೋಸೈಟ್ಸ್ ಅಂತ ಕರಿತೀವಿ. ಒಂದಕ್ಕೊಂದು ಏನಾಗಿದೆ, ಇಲ್ಲೆಲ್ಲ ಏನಾಗಿದೆ, ಕಂಪ್ಲೀಟ್ ಆಗಿ ಫ್ಯಾಟ್ ಗ್ಲೋಬುಲಸ್ ರಚನೆ ಆಗಿದೆ. ಅಂದ್ರೆ ಸ್ಕಿನ್ ಕೆಳಗಡೆಗೆನೆ ಮತ್ತು ಆರ್ಗನ್ ಮಧ್ಯದಲ್ಲಿ, ಅಂದ್ರೆ ಆರ್ಗನ್ ಮತ್ತು ಸ್ಕಿನ್ ಮಧ್ಯದಲ್ಲಿ, ಬಿಟ್ವೀನ್ ದ ಸ್ಕಿನ್ ಅಂಡ್ ಆರ್ಗನ್ ಮಧ್ಯದಲ್ಲಿ ನಾವು ಆಡಿಪೋಸ್ ಅನ್ನ ಕಾಣ್ತೀವಿ ಅಂತ ನಾವು ಹೇಳ್ಬೋದು. ಅಂಡ್ ಡ್ಯೂ ಟು ದ ಸ್ಟೋರೇಜ್ ಆಫ್ ದ ಫ್ಯಾಟ್, ಇದ್ರದ್ ಕೆಲಸ ಏನಪ್ಪಾ ಅಂದ್ರೆ ಫ್ಯಾಟ್ ನ ಸ್ಟೋರ್ ಮಾಡಿಡುವಂತ ಕೆಲಸವನ್ನ
ಇದು ಮಾಡ್ತಾ ಇರುತ್ತೆ. ಯಾಕೆ ಸರ್ ನಮ್ಮ ದೇಹದಲ್ಲಿ ಫ್ಯಾಟ್ ಅತ್ಯಂತ ಇಂಪಾರ್ಟೆಂಟ್ ಅಂತಂದ್ರೆ, ಲಿವರ್ ಏನ್ ಮಾಡುತ್ತೆ, ನಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟನ್ನ ತಾನು ಯೂಸ್ ಮಾಡ್ಕೊಂಡು ದೇಹದ ಬಳಕೆಯನ್ನ ಮಾಡ್ಕೊಳ್ತಾ ಹೋಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂತ ಆಹಾರವನ್ನ ಅದೇನ್ ಮಾಡುತ್ತೆ, ಕೊಬ್ಬಿನ ರೀತಿಯಲ್ಲಿ ಸಂಗ್ರಹ ಮಾಡುತ್ತೆ. ನಮ್ಮ ದೇಹದಲ್ಲಿ ಕೊಬ್ಬಿನ ರೀತಿಯಲ್ಲಿ ಸಂಗ್ರಹ ಮಾಡೋದಕ್ಕೆ ಪ್ರಾರಂಭ ಮಾಡುವಂತ ಜಾಗ ಅಂತಂದ್ರೆ ಅದೇನಪ್ಪಾ ಅಂದ್ರೆ ಸ್ಕಿನ್ ಮಧ್ಯದಲ್ಲಿ, ಅದು ಸ್ಕಿನ್ ಕೆಳಗಡೆಗೆ ಏನ್ ಮಾಡುತ್ತೆ, ಸ್ಟಾಕ್ ಮಾಡಿಡ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಒಂದು 4 ರಿಂದ 5 ದಿನ ಊಟ ಸಿಗ್ಲಿಲ್ಲ ಅಂತ ಅನ್ಕೊಳ್ಳೋಣ. ಅವನಿಗೆ ಹಸಿವು ಆಗ್ತಾ ಇದೆ, ಬಟ್ ಊಟ ಸಿಗ್ತಾ ಇಲ್ಲ. ಹಾಗೇನ್ ಮಾಡುತ್ತೆ, ದೇಹ ಈ ಫ್ಯಾಟ್ ಅನ್ನೇ ಬಳಸ್ಕೊಂಡು ದೇಹಕ್ಕೆ ಎನರ್ಜಿನ ಕೊಡುವಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿ ಅಂದ್ರೆ ಪ್ರಾಣಿಯ ಪ್ರತಿಯೊಂದು ದೇಹದಲ್ಲಿ ಫ್ಯಾಟ್ ರೂಪದಲ್ಲಿ ಏನಾಗುತ್ತೆ, ಈ ಆಡಿಪಸ್ ಟಿಶ್ಯೂಸ್ ಏನ್ ಮಾಡುತ್ತೆ, ಕಲೆಕ್ಟ್ ಮಾಡಿ ಇಡುತ್ತೆ. ಇಟ್ ಈಸ್ ಲೈಕ್ ಆಕ್ಟ್ಸ್ ಇಸ್ ಅ ಇನ್ಸುಲೇಟರ್ ಅಂತ ಹೇಳ್ತಾರೆ. ಇದು ಇನ್ಸುಲೇಟರ್ ತರ ಕೆಲಸವನ್ನ ನಿರ್ವಹಿಸುತ್ತೆ. ಅಂದ್ರೆ ಪ್ರಿವೆಂಟ್ಸ್ ಲಾಸ್ ಆಫ್ ಹೀಟ್ ಅಂಡ್ ಪ್ರಿವೆಂಟ್ ಫ್ರಮ್ ದ ಕೋಲ್ಡ್. ಅಷ್ಟೇ ಅಲ್ಲ, ಇದ್ರ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ, ನಮ್ಮ ದೇಹದಲ್ಲಿ ಹೊರಗಡೆ ಚಳಿ ಇದ್ರೆ ಒಳಗಡೆ ದೇಹವನ್ನ ಹೀಟ್ ಮಾಡಿಡುವಂತ ಕೆಲಸವನ್ನ ಮಾಡುತ್ತೆ. ಹೊರಗಡೆ ಫುಲ್ ಹಾಟ್ ಕ್ಲೈಮೇಟ್ ಇತ್ತಂದ್ರೆ ದೇಹವನ್ನ ತಂಪಾಗಿಡುವಂತ ಕೆಲಸವನ್ನು ಕೂಡ ಇದು ಆಡಿಪಸ್ ಟಿಶ್ಯೂಸ್ ಅನ್ನುವಂಥದ್ದು ಮಾಡ್ತಾ ಹೋಗ್ತದೆ. ಇದು ಆಡಿಪಸ್ ಟಿಶ್ಯೂಸ್ ಬಗ್ಗೆ ನೋಡಿ. ಇದು ಆಡಿಪಸ್ ಟಿಶ್ಯೂಸ್ ನ ಮತ್ತೊಂದು ಚಿತ್ರವನ್ನ ಇಲ್ಲಿ ನೀಡಿದ್ದಾರೆ. ಸೊ ಹೀಗೆ ನಮ್ಮ ದೇಹದಲ್ಲಿ ಫ್ಯಾಟ್ ಅನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಆಡಿಪಸ್ ಟಿಶ್ಯೂಸ್ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ ದ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಇನ್ ಆನಿಮಲ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಪ್ರಾಣಿಯಲ್ಲಿರುವಂತ ಕನೆಕ್ಟಿವ್ ಟಿಶ್ಯೂಸ್ ಬಗ್ಗೆ ನೋಡಿದ್ವಿ. ಇನ್ನು ಎರಡನೇ ಪ್ರಕಾರ ಅಂತಂದ್ರೆ ಮಸ್ಕ್ಯುಲರ್ ಟಿಶ್ಯೂಸ್. ಮಸ್ಕ್ಯುಲರ್ ಟಿಶ್ಯೂಸ್ ಅಂತಂದ್ರೆ ಸ್ನಾಯು ಅಂಗಾಂಶ. ನಾವು ಸ್ನಾಯುಗಳು ಎಲುಬುಗಳಿಗೆ ಅಟ್ಯಾಚ್ ಆಗಿದಾವೆ ಅಂತ ಅಷ್ಟೇ ಗೊತ್ತು. ಹಾಗಾದ್ರೆ ಆ ಸ್ನಾಯುಗಳ ಕೆಲಸ ಏನು, ಸ್ನಾಯುಗಳು ಯಾವ ರೀತಿ ಇರ್ತವೆ ಅನ್ನೋದು ಎರಡನೇ ಪಾರ್ಟ್ ಅಲ್ಲಿ ನಾವು ನೋಡ್ತೀವಿ. ಸೊ ಮಸ್ಕ್ಯುಲರ್ ಟಿಶ್ಯೂಸ್ ಇಸ್ ದ ಸೆಕೆಂಡ್ ಟೈಪ್ ಆಫ್ ಕನೆಕ್ಟಿವ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಂತ ನಾವು ಕರಿತೀವಿ. ಸರಿ ನೋಡಿ, ಇಲ್ಲಿ ಮಸಲ್ ಟಿಶ್ಯೂಸ್ ಕನ್ಸಿಸ್ಟ್ ಆಫ್ elongated cells called muscles fibers. ಅಂದ್ರೆ ಮಸ್ಕ್ಯುಲರ್ ಟಿಶ್ಯೂಸ್ ಯಾವ್ದ್ರಿಂದ ಮಾಡುತ್ತೆ, ಇದು ಉದ್ದವಾಗಿ ಮಸಲ್ಸ್ ರೀತಿಯಲ್ಲಿ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಮಸಲ್ ಫೈಬರ್ಸ್. ಇದನ್ನ ನಾವು ಮಸಲ್ಸ್ ಫೈಬರ್ಸ್ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಈ ಮಸಲ್ಸ್ ಗಳು ನೋಡಿ ಹೆಂಗಿರ್ತವೆ ಅಂದ್ರೆ, ಒಂದು ಮಸಲ್ಸ್ ಅನ್ನು ನಾವು ತೆಗೆದ್ರೆ ಅದರಲ್ಲಿ ಮತ್ತೆ 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 ಮಸಲ್ ಫೈಬರ್ ಗಳು ಸೇರ್ಕೊಂಡೆ, ಅಂದ್ರೆ ಪ್ರತಿಯೊಂದು ಫೈಬರ್ಸ್ ಗಳು ಸೇರ್ಕೊಂಡೆ ಒಂದು ಮಸಲ್ಸ್ ಅನ್ನೋದು ರೂಪಾಂತರಗೊಂಡಿರುತ್ತೆ ಅಂತ ನಾವು ಹೇಳ್ಬೋದು. ಇದು ಆಕ್ಚುಲಿ ಮಸಲ್ಸ್. ಮತ್ತೆ ಈ ಒಂದು ಮಸಲ್ಸ್ ಅನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಮತ್ತೆ ಮಸಲ್ ಫೈಬರ್ ಇದೆ. ಮತ್ತೆ ಆ ಮಸಲ್ ಫೈಬರ್ ಅನ್ನು ನೀವು ತೆಗೆದುಕೊಂಡು ನೋಡಿದ್ರೆ ಮತ್ತೆ ಅದರಲ್ಲಿ ಟಿ ಟ್ಯೂಬಲ್ಸ್, ಈ ತರ ಸಣ್ಣ 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 ಫ್ಲೇಮ್ಲೆಟ್ಸ್ ಅಂತ ಇರುತ್ತೆ. ಇವೆಲ್ಲವೂ ಕೂಡ ಏನಂದ್ರೆ ಮಸಲ್ಸ್ ರಚನೆಗೊಂಡಿರುವಂತ ಒಂದು ರೀತಿ ಅಂತ ನಾವು ಹೇಳ್ಬೋದು. ದಿಸ್ ಟಿಶ್ಯೂಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಇನ್ ಅವರ್ ಬಾಡಿ. ಇದ್ರ ಇಂಪಾರ್ಟೆಂಟ್ ಕೆಲಸ ಏನಪ್ಪಾ ಅಂತಂದ್ರೆ, ಇದು ಬೋನ್ಸ್ ಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಜೊತೆಗೆ ನಮ್ಮ ಪ್ರತಿ ಪ್ರಾಣಿಯ ಬಾಡಿ ಮೂವ್ಮೆಂಟ್ ಆಗ್ಬೇಕು ಅಂದ್ರೆ ಅಲ್ಲಿ ಏನ್ ಬೇಕು, ಕಂಪ್ಲೀಟ್ ಆಗಿ ಮಸಲ್ಸ್ ಅನ್ನುವಂಥದ್ದು ಬೇಕೇ ಬೇಕು. ಓಕೆ, ನೋಡಿ ಒಂದು ಕೈನ ನೋಡಿ ಸ್ಟ್ರೆಚಿಂಗ್ ಅಂಡ್ ಯಾವ ತರ ಆಗ್ತಾ ಇದೆ. ಒಂದು ಕೈ ಮೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಮೇಲ್ಗಡೆಗೆ ಮಸಲ್ಸ್ ಇದೆ, ಆ ಮಸಲ್ಸ್ ಏನಾಗ್ತಾ ಇದೆ, ಮೂವ್ಮೆಂಟ್ ಆಗ್ತಾ ಇದೆ. ಈ ತರ ಮಸಲ್ಸ್ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದಾಗಿ ನಾವೇನ್ ಮಾಡ್ತೀವಿ, ನಡೆದಾಡ್ತೀವಿ, ಓಡಾಡ್ತೀವಿ, ಜಂಪ್ ಮಾಡ್ತೀವಿ, ಮಲಗ್ತೀವಿ, ಎದ್ದೇಳ್ತೀವಿ, ಈ ತರ ಅನೇಕ ಕಾರ್ಯಗಳನ್ನ ನಿರ್ವಹಿಸ್ತೀವಿ. ಅದಕ್ಕೆ ಕಾರಣ ಏನಂದ್ರೆ ಮಸ್ಕ್ಯುಲರ್ ಟಿಶ್ಯೂಸ್ ಅಂತ ನಾವು ಹೇಳ್ತೀವಿ. ಸರಿ, ಹಾಗಾದ್ರೆ ಇನ್ನು ದ ಮಸಲ್ಸ್ ಕಂಟೈನ್ ಸ್ಪೆಷಲ್ ಪ್ರೋಟೀನ್ಸ್ ಕಾಲ್ಡ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಈ ಮಸಲ್ಸ್ ಅಲ್ಲಿರುವಂತಹ ಪ್ರೋಟೀನ್ಸ್ ಅನ್ನ ನಾವು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪ್ರೋಟೀನ್ಸ್, ಇವೆಲ್ಲವೂ ಕೂಡ ಮಸಲ್ಸ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಅದು ಪ್ರೋಟೀನ್ಸ್ ಅಂತ ಹೇಳ್ಬೋದು. ಬಟ್ ದೀಸ್ ಪ್ರೋಟೀನ್ಸ್ ಆರ್ ಸ್ಪೆಷಲ್ ಪ್ರೋಟೀನ್ಸ್, ದೀಸ್ ಕಾಲ್ಡ್ ಆಸ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಅಂತ ಕರಿತಾರೆ. ಇವುಗಳನ್ನ ಯಾವ ರೀತಿಯಲ್ಲಿ ಪ್ರೋಟೀನ್ಸ್ ಅನ್ನ ಒಳಗೊಂಡಿರುತ್ತೆ ಅಂದ್ರೆ ಕಾಂಟ್ರಾಕ್ಟಿಯಲ್ ಪ್ರೋಟೀನ್ಸ್. ಇವೇನಂದ್ರೆ ಸ್ಟ್ರೆಚಿಂಗ್ ಮತ್ತೆ ಬೆಂಡಿಂಗ್ ಮಾಡೋದಕ್ಕೆ ಈ ಒಂದು ಮಸಲ್ಸ್ ನಮ್ಮ ದೇಹಕ್ಕೆ ಸಹಾಯವನ್ನ ಮಾಡ್ತಾ ಇರುತ್ತೆ. ನೋಡಿ, ಸ್ವಲ್ಪ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲೊಂದು ಸ್ಟ್ರೆಚಿಂಗ್ ಮಾಡೋದಕ್ಕೆ ಸೆಲ್ ಮೆಂಬ್ರೇನ್ ಇದೆ. ಇಲ್ಲೇನಿದೆ, ಕಂಪ್ಲೀಟ್ ಆಗಿ ಒಂದು ಈ ಮಸ್ಕ್ಯುಲರ್ ಟಿಶ್ಯೂಸ್ ಯಾವ ತರ ಒಂದ್ರ ಒಳಗಡೆ ಒಂದು ಯಾವ ತರ ಇದೆ ಅನ್ನೋದು ನಮಗೆ ಚಿತ್ರದ ಮೂಲಕ ಗೊತ್ತಾಗುತ್ತೆ. ಓಕೆ, ಇನ್ನು ದೀಸ್ ಪ್ರೋಟೀನ್ಸ್ ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸ್. ನೋಡಿ, ಈ ಒಂದು ಮಸಲ್ಸ್ ಕೆಲಸ ಈಗಾಗಲೇ ನಾ ಹೇಳಿದ್ರೆ ಇದೇನ್ ಮಾಡುತ್ತೆ, ಕಾಂಟ್ರಾಕ್ಷನ್ ಆಗ್ತಾ ಇರತ್ತೆ, ಜೊತೆಗೆ ರಿಲ್ಯಾಕ್ಸೇಷನ್ ಆಗ್ತಾ ಇರತ್ತೆ. ಅಂದ್ರೆ ಪ್ರತಿ ಮಸಲ್ಸ್ ಮಧ್ಯದಲ್ಲಿ ಒಂದು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗ್ಲಿಲ್ಲ ಅಂತಂದ್ರೆ ಬಾಡಿ ಮೂವ್ಮೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಸಲ್ಸ್ ಏನ್ ಮಾಡ್ತಾ ಇರತ್ತೆ, ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗೋದ್ರಿಂದಾಗಿ ಬಾಡಿ ಮೂವ್ಮೆಂಟ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಮಸಲ್ಸ್ ಅಲ್ಲಿ 2 ರೀತಿಯ ಮಸಲ್ಸ್ ಗಳನ್ನ ನಾವು ಕಾಣ್ತೀವಿ. ಯಾವ್ಯಾವ 2 ರೀತಿಯ ಮಸಲ್ಸ್ ಗಳಂತಂದ್ರೆ, ಮೊದಲನೇದು ವಾಲಂಟರಿ ಮಸಲ್ಸ್ ಅಂತ ಕರಿತೀವಿ, ಇನ್ನೊಂದು ಇನ್ವಾಲಂಟರಿ ಮಸಲ್ಸ್ ಅಂತ ಕರಿತೀವಿ. ಅಂದ್ರೆ ಮಸಲ್ಸ್ ಅಲ್ಲಿ 2 ರೀತಿಯ ಪ್ರಕಾರಗಳನ್ನ ನಾವು ಕಾಣ್ತೀವಿ. ಸರಿ, ಹಾಗಾದ್ರೆ ವಾಲಂಟರಿ ಅಂದ್ರೆ ಐಚ್ಛಿಕ ಸ್ನಾಯುಗಳು,
ಇನ್ನೊಂದು ಇನ್ವಾಲಂಟರಿ ಅಂದ್ರೆ ಅನೈಚ್ಛಿಕ ಸ್ನಾಯುಗಳು. ವಾಲಂಟರಿ ಮಸಲ್ಸ್ ಅಂದ್ರೆ ಇಟ್ ಕಂಟ್ರೋಲ್ ದ ಮೂವ್ಮೆಂಟ್ಸ್ ಆಫ್ ದ ಅಕಾರ್ಡಿಂಗ್ ಟು ದ ಅವರ್ ವಿಲ್. ಅಂದ್ರೆ ನಮಗೆ ಯಾವ ರೀತಿ ಬೇಕು ಅಂದ್ರೆ ಪ್ರತಿಯೊಂದು ಪ್ರಾಣಿ ತನಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಅದೇನ್ ಮಾಡುತ್ತೆ, ಬಾಡಿನ ಮೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಅದನ್ನ ನಾವೇನಂತ ಕರಿತೀವಿ, ವಾಲಂಟರಿ ಮಸಲ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇನ್ವಾಲಂಟರಿ ದೇ ಆರ್ ಮೋಸ್ಟ್ಲಿ ಅಟ್ಯಾಚ್ ಟು ದ ಬೋನ್ಸ್ ಅಂಡ್ ಹೆಲ್ಪ್ ಇನ್ ದ ಬಾಡಿ ಮೂವ್ಮೆಂಟ್. ಸಾಮಾನ್ಯವಾಗಿ ದೇ ಆರ್ ಮೋಸ್ಟ್ಲಿ ಅಟ್ಯಾಚ್ಡ್ ಟು ಬೋನ್ಸ್ ಅಂಡ್ ಹೆಲ್ಪ್ ಇನ್ ಬಾಡಿ ಮೂವ್ಮೆಂಟ್. ಸಾಮಾನ್ಯವಾಗಿ ಇವೆಲ್ಲ ಈ ಮಸಲ್ಸ್ ಗಳಿದೆ, ವಾಲಂಟರಿ ಮಸಲ್ಸ್ ಗಳಿದಾವಲ್ಲ, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಎಲುಬುಗಳಿಗೆ ಅಟ್ಯಾಚ್ಮೆಂಟ್ ಆಗಿರುವಂತ ಮಸಲ್ಸ್ ಗಳು. ಯಾಕಂದ್ರೆ ವಾಲಂಟರಿ ಮಸಲ್ಸ್ ಗಳು ಏನಂತಂದ್ರೆ ಬೋನ್ಸ್ ಗೆ ಅಟ್ಯಾಚ್ಮೆಂಟ್ ಇದ್ದಾಗ ಮಾತ್ರ ನಮ್ಮ ಐಚ್ಛಿಕ ಅನುಸಾರವಾಗಿ ನಾವು ನಡೆದಾಡೋದು, ಕೂಡೋದು, ನಿಲ್ಲೋದು, ಮಲಗೋದು ಎಲ್ಲವೂ ಕೂಡ ನಾವು ಅನ್ಕೊಂಡಂಗೆ ನಡೆಯುತ್ತೆ ಅಂತಂದ್ರೆ ಆ ಮಸಲ್ಸ್ ಗಳು ಏನಾಗಿದೆ, ಬೋನ್ಸ್ ಗೆ ಅಟ್ಯಾಚ್ಮೆಂಟ್ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಇವೆಲ್ಲ ಕೂಡ ನೋಡಿ, ಬ್ಯಾಕ್ ಎಕ್ಸ್ಟೆನ್ಷನ್ ಆಗ್ಲಿ ಮತ್ತೆ ಫ್ರಂಟ್ ಆಗ್ಲಿ ಪ್ರತಿಯೊಂದು ಕೂಡ ನಾವು ಅಂದ್ರೆ ಹಿಂದಕ್ಕೆ ಮುಂದಕ್ಕೆ ಬಾಗೋದಕ್ಕೆ ನಡೆಯೋದಕ್ಕೆ ಎಲ್ಲದೂ ಕೂಡ ಸಹಾಯ ಮಾಡುವಂತ ಕೆಲಸವನ್ನ ನಾವು ವಾಲಂಟರಿ ಮಸಲ್ಸ್ ಗಳಲ್ಲಿ ಕಾಣ್ತೀವಿ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಕೆಲಿಟಲ್ ಮಸಲ್ಸ್. ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ಇದಕ್ಕೆ ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ. ಅಂದ್ರೆ ಯಾಕಂದ್ರೆ ಇದು ಸ್ಕೆಲಿಟನ್ ಸಿಸ್ಟಮ್ ಗೆ ಅಂದ್ರೆ ಬೋನ್ಸ್ ಗಳಿಗೆ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದಾಗಿ ಇದಕ್ಕೆ ಸ್ಕೆಲಿಟಲ್ ಮಸಲ್ಸ್ ಅಂತ ಕೂಡ ನಾವು ಕರಿತೀವಿ. ಸರಿ, ಹಾಗಾದ್ರೆ ಅಂಡ್ ಅಂಡರ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಇದನ್ನ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ದೇ ಶೋ ಆಲ್ಟರ್ನೇಟ್ ಲೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್. ಇದನ್ನ ನಾವು ಸಾಮಾನ್ಯವಾಗಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಇದು ಲೈಟ್ ಮತ್ತು ಡಾರ್ಕ್ ಲೇಬಲ್ಸ್ ಅಲ್ಲಿ ಇದು ನಮಗೆ ಬ್ಯಾಂಡ್ಸ್ ಅಲ್ಲಿ ಇದು ಕಾಣುತ್ತೆ ಅಂತ ಹೇಳ್ತೇನೆ ನಾನು. ಸರಿ, ಓಕೆ, ಇದು ಜಸ್ಟ್ ಅಬ್ಸರ್ವ್ ಮಾಡಿ, ನಿಮ್ಗೊಂದು ಇಲ್ಲಿ ಚಿತ್ರ ಕೊಟ್ಟಿದ್ದೇನೆ. ಸ್ಕೆಲಿಟಲ್ ಮಸಲ್ಸ್ ಅನ್ನ ನಾವು ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಯಾವ ತರ ಕಾಣುತ್ತೆ ಅನ್ನೋ ಚಿತ್ರವನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಹೀಗೆ ಇದು ಕೂಡ ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೀಟ್ ಆಗಿ ಕಾಂಪ್ಲೆಕ್ಸ್ ಆನಿಮಲ್ ಟಿಶ್ಯೂಸ್ ಅಲ್ಲಿ ಇರ್ತಕ್ಕಂಥ ಒಂದು ವಾಲಂಟರಿ ಮಸಲ್ಸ್ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಇದು ಆಲ್ಟರ್ನೇಟ್ ಲೈಟ್ ಅಂಡ್ ಡಾರ್ಕ್ ಬ್ಯಾಂಡ್ಸ್ ಅಂತಂದ್ರೆ ಇಲ್ಲಿ ನೋಡಿ, ಜಸ್ಟ್ ಇದು ಲೈಟ್ ಮತ್ತು ಲೈಟ್ ಬ್ಯಾಂಡ್ ಅಲ್ಲಿ ಕಾಣ್ತಾ ಇದೆ, ಮತ್ತು ಇದು ಡಾರ್ಕ್ ಬ್ಯಾಂಡ್ ಅಲ್ಲಿ ಕಾಣ್ತಾ ಇದೆ. ಹೀಗೆ ಸ್ಕೆಲಿಟಲ್ ಮಸಲ್ಸ್ ಅನ್ನುವಂಥದ್ದು ಸ್ಕೆಲಿಟನ್ ಗೆ ಆ ಮಸಲ್ಸ್ ಅಟ್ಯಾಚ್ಮೆಂಟ್ ಆಗಿರುತ್ತೆ. ಹೀಗಾಗಿ ನಾವು ವಾಲಂಟರಿ ಆಗಿ ಈ ಕೆಲಸವನ್ನ ನಿರ್ವಹಿಸೋದಕ್ಕೆ ಸಾಧ್ಯತೆ ಇದೆ. ಇನ್ನು ದೇ ಆರ್ ಕಾಲ್ಡ್ ಆಸ್ ಸ್ಟ್ರೈಟೆಡ್ ಮಸಲ್ಸ್ ಅಂತ ಕೂಡ ಕರಿತೀವಿ. ಹಾಗಾಗಿ ಇದನ್ನ ನಾವು ಸ್ಟ್ರೈಟೆಡ್ ಮಸಲ್ಸ್ ಅಂತ ಕೂಡ ಕರಿತೀವಿ. ಅಂಡ್ ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಲಾಂಗ್, ಸಿಲಿಂಡ್ರಿಕಲ್, ಅನ್ಬ್ರಾಂಚ್ಡ್ ಅಂಡ್ ಮಲ್ಟಿ ನ್ಯೂಕ್ಲಿಯೇಟೆಡ್. ಇವು ಒಂದೇ ರೀತಿಯಲ್ಲಿ ಇಲ್ಲ, ಸಾಕಷ್ಟು ರೀತಿಯ ಬ್ರಾಂಚ್ ಅಲ್ಲಿ ಇದಾವೆ, ಮತ್ತೆ ಲಾಂಗ್ ಸೈಜ್ ಅಲ್ಲಿ ಇದಾವೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದಾವೆ, ಬೇರೆ ಬೇರೆ ರೀತಿಯ ಆಕಾರಗಳಲ್ಲಿ ನಾವು ಈ ಒಂದು ಮಸಲ್ಸ್ ಅನ್ನ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಸೊ ಹೆವಿಂಗ್ ಮೆನಿ ನ್ಯೂಕ್ಲಿಯೈ ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂದ್ರೆ ಹೆವಿ ಮೆನಿ ನ್ಯೂಕ್ಲಿಯೇಟೆಡ್ ಅನ್ನ ಒಳಗೊಂಡಿರುವಂತ ಮಸಲ್ಸ್ ಅನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನು ಇನ್ವಾಲಂಟರಿ ಮಸಲ್ಸ್ ಗೆ ಬರೋಣ. ವಿ ಕ್ಯಾನ್ ನಾಟ್ ಸ್ಟಾರ್ಟ್ ಆರ್ ಸ್ಟಾಪ್ ದ ಮೂವ್ಮೆಂಟ್ ಆಫ್ ಬೈ ಅವರ್ ಕಾನ್ಸಿಯಸ್ ವಿಲ್. ಅಂದ್ರೆ ಈ ಇನ್ವಾಲಂಟರಿ ಮಸಲ್ಸ್ ಏನಿದಾವಲ್ಲ, ನಾವು ಅನ್ಕೊಂಡಾಗ ನಮಗೆ ಬೇಕಾದಂತ ರೀತಿಯಲ್ಲಿ ನಾವು ನಡೆದಾಡೋದು, ಓಡೋದು ಮಾಡ್ತೀವಲ್ಲ, ಆ ತರ ಇನ್ವಾಲಂಟರಿ ಮಸಲ್ಸ್ ಅಲ್ಲಿ ನಾವು ಮಾಡಕ್ಕಾಗಲ್ಲ. ಯಾಕಂದ್ರೆ ವಿ ಕೆನಾಟ್ ಸ್ಟಾರ್ಟ್, ವಿ ಕೆನಾಟ್ ಸ್ಟಾಪ್. ನಾವು ಅದನ್ನ ಸ್ಟಾರ್ಟ್ ಮಾಡಕ್ಕೂ ಆಗಲ್ಲ, ಅದನ್ನ ಬಂದ್ ಮಾಡಕ್ ಆಗಲ್ಲ. ಆ ತರ ದೇಹದ ಒಳಗಡೆ ಕೆಲವೊಂದು ಸ್ನಾಯುಗಳು ಕೆಲಸ ಮಾಡ್ತಾ ಇದಾವೆ. ಅಂತವುಗಳನ್ನ ನಾವೇಂತ ಕರಿತೀವಿ, ಇನ್ವಾಲಂಟರಿ ಮಸಲ್ಸ್ ಅಂತ ಕರಿತೀವಿ. ದೇ ಆರ್ ಫೌಂಡ್ ಇನ್ ಆಲಿಮೆಂಟರಿ ಕೆನಾಲ್. ಫಾರ್ ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಆಲಿಮೆಂಟರಿ ಕೆನಾಲ್ ಇದೆ. ಅಂದ್ರೆ ಊಟ ಮಾಡೋದ್ರಿಂದ ಹಿಡಿದು ಆನಸ್ ವರೆಗೆ ಕಂಪ್ಲೀಟ್ ಒಂದು ಆಲಿಮೆಂಟರಿ ಕೆನಾಲ್ ಇದೆ. ಅದನ್ನ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಅದೇನಾಗತ್ತೆ, ಆಮೇಲೆ ಐರಿಸ್ ಆಫ್ ದ ಐ ಅಂದ್ರೆ ನಮ್ಮ ಕಣ್ಣಿನಲ್ಲಿ ಒಂದು ಐರಿಶ್ ಅಂತ ಇದೆ. ಅದೇನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಜೂಮ್ ಮಾಡೋದು, ಎಕ್ಸ್ಟೆನ್ಷನ್ ಆಗೋದು ಮತ್ತೆ ರಿಲ್ಯಾಕ್ಸೇಷನ್ ಆಗೋದು. ಆ ಕೆಲಸವನ್ನ ತನಗೆ ಇಷ್ಟ ಬಂದ ರೀತಿಯಲ್ಲಿ ಅದು ಇನ್ವಾಲಂಟರಿ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಇನ್ನ ಯೂರಿಟರಸ್, ಆಮೇಲೆ ಬ್ರಾಂಚೈ ಆಫ್ ದ ಲಂಗ್ಸ್ ಅಂದ್ರೆ ಲಂಗ್ಸ್ ಅಲ್ಲಿ ಇರ್ತಕ್ಕಂಥ ಬ್ರಾಂಚೈಗಳು, ಇವೆಲ್ಲವೂ ಕೂಡ ಅಂದ್ರೆ ಇನ್ವಾಲಂಟರಿ. ಯಾಕಂದ್ರೆ ಅವೆಲ್ಲ ಏನ್ ಮಾಡುತ್ತೆ, ಶ್ವಾಸಕೋಶ ದೇಹದ ಒಳಗಡೆಗೆ ಆಕ್ಸಿಜನ್ ಅನ್ನ ತೆಗೆದುಕೊಳ್ಳೋದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡೋದು, ಇವು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ನಮ್ಗೆ ಗೊತ್ತಿಲ್ಲದಾಗೆ ನಾವು ಪ್ರತಿ ದಿನನಿತ್ಯದಲ್ಲಿ ಏನ್ ಮಾಡ್ತಾ ಇದೀವಿ, ಆಕ್ಸಿಜನ್ ತೆಗೆದುಕೊಳ್ತಾ ಇದೀವಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತಾ ಇದೀವಿ. ಊಟ ಮಾಡ್ತಾ ಇದೀವಿ, ಊಟ ಮಾಡಿದ ತನಸಕ್ಕೆ ತಾನೇ ಒಳಗಡೆ ಹೋಗಿ ಏನಾಗುತ್ತೆ, ಸ್ನಾಯುಗಳ ಮೂಲಕವಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಅದು ಸೇವಿಸಿರುವಂತಹ ಆಹಾರವನ್ನ ಕರಗಿಸ್ತದೆ, ಮತ್ತೆ ಇಂಟೆಸ್ಟೈನ್ ಕಳಿಸ್ತದೆ, ಲಾರ್ಜ್ ಇಂಟೆಸ್ಟೈನ್ ಕಳಿಸ್ತದೆ. ಈ ತರ ಕೆಲಸವನ್ನ ನಿರ್ವಹಿಸ್ತಾ ಹೋಗ್ತದೆ. ಅಂದ್ರೆ ಪ್ರತಿಯೊಂದು ದೇಹದಲ್ಲಿ ನಡೀತಕ್ಕಂಥ ಇನ್ವಾಲಂಟರಿ ಎಲ್ಲಾ ಮಸಲ್ಸ್ ಗಳನ್ನ ನಾವು ಏನ್ ನೋಡ್ತೀವಿ ಅಂತಂದ್ರೆ ಅದು ಇನ್ವಾಲಂಟರಿ ಮಸಲ್ಸ್ ಅಂತ ಕಾಣ್ತೀವಿ. ಆಲಿಮೆಂಟರಿ ಕೆನಾಲ್ ಅಂತಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನು a thin circular structure in the eye which is controls the diameter and size of the pupils and thus the amount of the light entering of the eye. ಕಣ್ಣಿನಲ್ಲಿ
ಬೆಳಕು ಪಾಸ್ ಆಗಿ ಅಲ್ಲೇನಾಗತ್ತೆ ಕಂಪ್ಲೀಟ್ ಆಗಿ ಡಯಾಮೀಟರ್ ಏನಾಗುತ್ತೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದು ಕಣ್ಣಿನ ರಚನೆಯ ಅಧ್ಯಾಯವನ್ನ ನೋಡಿದಾಗ ನಮಗೆ ಸ್ಪಷ್ಟವಾಗುತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಐರಿಶ್ ಅಂತ ಕರಿತೀವಿ, ಇದು ಪ್ಯೂಪಿಲ್ ಅಂತ ಕರಿತೀವಿ. ಇದು ಐರಿಶ್ ಅನ್ನೋದೇನಾಗುತ್ತೆ ಎಕ್ಸ್ಟೆನ್ಷನ್ ಮಾಡ್ತಾ ಇರುತ್ತೆ. ಆ ಒಂದು ಕೆಲಸವನ್ನ ನಾವು ಮುಂದಿನ ಅಧ್ಯಾಯದಲ್ಲಿ SLC ಯಲ್ಲಿ ಕಣ್ಣಿನ ಬಗ್ಗೆ ನಾಲೆಜ್ ಇದೆ. ಮುಂದಿನ ತರಗತಿಯಲ್ಲಿ ನಾವು ಇದ್ರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ ಕಣ್ಣಿನ ಅಧ್ಯಾಯದಲ್ಲಿ ಬಂದಾಗ. ಇನ್ನು ಟ್ಯೂಬ್ಸ್ ಕ್ಯಾರಿಂಗ್ ದ ಯೂರಿನ್ ಫ್ರಮ್ ಕಿಡ್ನಿ ಟು ಬ್ಲಾಡರ್. ಬ್ಲಾಡರ್ ಗೆ ಮತ್ತು ಅಲ್ಲಿ ಏನಂತಂದ್ರೆ ಕಿಡ್ನಿಯಿಂದ ಏನ್ ಮಾಡುತ್ತೆ, ಕಿಡ್ನಿಯಿಂದ ಬ್ಲಾಡರ್ ಕಳಿಸುವಂತ ಒಂದು ಕೆಲಸವನ್ನ ಮಜಲ್ಸ್ ಏನಿದಾವಲ್ಲ ಅವೆಲ್ಲವೂ ಕೂಡ ಇನ್ವಾಲಂಟರಿ ಮಜಲ್ಸ್ ಅಂತಾನೆ ನಾವು ಕರಿತೀವಿ. ನೋಡಿ, ಇಲ್ಲಿ ಬ್ಲಾಡರ್ಸ್ ಇದೆ, ಇದು ಕಿಡ್ನಿ ಇದೆ, ಇಲ್ಲಿ ಏನಿದೆಯಲ್ಲ ಇದು ಬ್ಲಾಡರ್ ಅಂತ ಕರಿತೀವಿ. ಈ ಬ್ಲಾಡರ್ ಏನಂತಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಬ್ಲಾಡರ್ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಬ್ರೈನ್ ಗೆ ಕನೆಕ್ಷನ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಬ್ಲಾಡರ್ ಅನ್ನುವಂಥದ್ದು ಇದೇನಾದ್ರೂ ಬೈ ಚಾನ್ಸ್ ಆಗಿ ಫಿಲ್ ಆಯ್ತಪ್ಪ ಅಂದ್ರ 60 to 70% ಆಫ್ ಯೂರಿನ್ ಕಂಟೆಂಟ್ ಏನಾದ್ರೂ ಈ ಬ್ಲಾಡರ್ ಫಿಲ್ ಆಯ್ತಂದ್ರೆ ಆಟೋಮೆಟಿಕ್ ಏನಾಗುತ್ತೆ, ಇಲ್ಲಿಂದ ಬ್ರೈನ್ ಗೆ ಡೈರೆಕ್ಟ್ ಸಿಗ್ನಲ್ ಹೋಗುತ್ತೆ. ಅಂದ್ರೆ ನಾವೇನ್ ಮಾಡ್ತೀವಿ ಅಲ್ಲಿ ಆ ಸಂದರ್ಭದಲ್ಲಿ ಆ ಬ್ಲಾಡರ್ ಅನ್ನ ರಿಸಸ್ ಥ್ರೂ ಏನ್ ಮಾಡ್ತೀವಿ, ಅದನ್ನ ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಇದು ಎಕ್ಸಿಕ್ಯೂಟರಿ ಸಿಸ್ಟಮ್ ಅಲ್ಲಿ ಇನ್ನು ನಾವು ಡೀಟೇಲ್ ಆಗಿ ಕಲಿತೀವಿ. ಸೊ ಹೀಗೆ ಇನ್ನು ಬ್ರಾಂಚಸ್ ಆಫ್ ವಿಂಡ್ ಪೈಪ್ ಅಂಡ್ ಲಂಗ್ಸ್ ಅಲ್ಲಿ ಕೂಡ ಈ ಒಳಗಡೆಗೆ ನಾನು ಹೇಳಿದಿಲ್ಲ ಬ್ರಾಂಕೈಸ್ ಗಳಂತ ಗಾಳಿ ಗೂಡುಗಳಂತ ಬರ್ತವೆ. ಆ ಗಾಳಿ ಗೂಡುಗಳು ಕೂಡ ನಮ್ಮ ಅಂಡರ್ ಅಲ್ಲಿ ಇರೋದಿಲ್ಲ, ಅವು ಇನ್ವಾಲಂಟರಿ ಆಗಿ ಕೆಲಸ ಮಾಡ್ತಾ ಇರ್ತವೆ. ಸೊ ಹಾಗಾಗಿ ಇದು ಇನ್ವಾಲಂಟರಿ ಮಸಲ್ಸ್ ಅಲ್ಲಿ ನಾವು ನೋಡ್ತೀವಿ. ದ ಸೆಲ್ಸ್ ಆರ್ ಸ್ಪಿಂಡಲ್ ಶೇಪ್ಡ್ ಅಂಡ್ ಇನ್ ನ್ಯೂಕ್ಲಿಯೇಟ್ ಶೇಪ್ಡ್ ಲೈಕ್ ಅ ಸ್ಪಿಂಡಲ್. ಸ್ಪಿಂಡಲ್ ಇಸ್ ಅ ಡಿವೈಸ್ ಟು ಸ್ಪಿನ್ ಫೈಬರ್ಸ್ ಇಂಟು ಥ್ರೆಡ್ಸ್. ಇವು ಒಂಥರ ದಾರದ ರಚನೆಯನ್ನ ಒಳಗೊಂಡಿರುವಂತಹ ಕೆಲಸವನ್ನ, ಅಂದ್ರೆ ಶೇಪ್ಡ್ ಲೈಕ್ ಅ ಸ್ಪಿಂಡಲ್, ಇಟ್ ಈಸ್ ಅ ಡಿವೈಸ್ ಟು ಸ್ಪಿನ್ ಫೈಬರ್ಸ್ ಇಂಟು ಥ್ರೆಡ್. ಇವು ಫೈಬರ್ಸ್ ರೂಪದಲ್ಲಿ ದಾರದ ರೂಪದ ರಚನೆಯನ್ನು ಒಳಗೊಂಡಿರ್ತಕ್ಕಂಥ ನಾವು ಇದರಲ್ಲಿ ಕಾಣ್ತಾ ಹೋಗ್ತೀವಿ. ಸರಿ, ಒನ್ ಮೋರ್ ಟೈಪ್ ಆಫ್ ಇನ್ವಾಲಂಟರಿ ಮಸಲ್ಸ್ ಇಸ್ ಫೌಂಡ್ ಇನ್ ದ ವಾಲ್ಸ್ ಆಫ್ ದ ಹಾರ್ಟ್. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಮೂರನೇ ಕ್ಯಾಟಗರಿ ಅಂತ ನಾವು ಹೇಳ್ತೀವಿ. ಇದು ಸ್ಪೆಸಿಫಿಕ್ ಇರುವಂತ ಮಸಲ್ಸ್ ಅಂತ ಕರಿತೀವಿ. ಈ ತರಹದ ಮಸಲ್ಸ್ ಒನ್ ಮೋರ್ ಟೈಪ್ ಆಫ್ ಇನ್ವಾಲಂಟರಿ ಮಸಲ್ಸ್ ಇಸ್ ಫೌಂಡ್ ಇನ್ ದ ವಾಲ್ಸ್ ಆಫ್ ದ ಹಾರ್ಟ್. ಇನ್ನೊಂದು ಏನಂತಂದ್ರೆ, ಈಗ ನಾವು ವಾಲಂಟರಿ ಮತ್ತು ಇನ್ವಾಲಂಟರಿ ಮಸಲ್ಸ್ ಅಂತ ನೋಡಿದೀವಿ. ಇದರಲ್ಲಿ ಇನ್ನೊಂದು ಪ್ರಕಾರದಿದೆ, ಇದು ಸ್ಪೆಸಿಫಿಕ್ ಆಗಿರುವಂತ ಮಸಲ್ಸ್. ಪ್ರಾಣಿಯಲ್ಲಿ ಇದು ಸ್ಪೆಷಲ್ ಆಗಿರುವಂತ ಮಸಲ್ಸ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಇದನ್ನ ಹೃದಯದಲ್ಲಿ ಮಾತ್ರ ಈ ರೀತಿಯ ಸ್ನಾಯುಗಳನ್ನ ನಾವು ಕಾಣೋದಕ್ಕೆ ಆಗುತ್ತೆ. ಸಾಮಾನ್ಯವಾಗಿ ನಾವು ಸ್ನಾಯುಗಳು ಅಂತಂದಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ವಾಲಂಟರಿ ಮಸಲ್ಸ್ ಇದೆಯಲ್ಲ, ಅದು ಈಸಿ ಟೈರ್ಡ್ ಆಗತ್ತ ಅಲ್ವಾ. ಯಾವ್ದೇ ಆಗ್ಲಿ ನಾವು ಓಡ್ತಾ ಇದೀವಿ ಅಂದ್ರೆ ಕಂಟಿನ್ಯೂ ಓಡಕ್ ಆಗಲ್ಲ, ಅದು ಟೈರ್ಡ್ನೆಸ್ ಆಗತ್ತೆ. ಆದ್ರೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಹಾರ್ಟ್ ಅಲ್ಲಿ ಇರುವಂತ ಮಸಲ್ಸ್ ಅಂದ್ರೆ ಇದು ಟೈರ್ಡ್ ಆಗುವಂತ ಕೆಲಸವನ್ನ ಮಾಡೋದೇ ಇಲ್ಲ. ಯಾಕಂದ್ರೆ ಇದು ಈ ಹೃದಯದಲ್ಲಿರ್ತಕ್ಕಂಥ ಸ್ನಾಯುಗಳು, ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೃದಯದ ಸ್ನಾಯುಗಳಂತಾನೆ ಕರಿತೀವಿ. ಅಲ್ಲಿ ಟೈರ್ಡ್ನೆಸ್ ಅನ್ನೋದೇ ಆ ಸ್ನಾಯುಗಳಿಗೆ ಇರೋದಿಲ್ಲ ಅಂತ ನಾವು ಹೇಳ್ಬೋದು. ದೇ ಆರ್ ಕಾಲ್ಡ್ ಕಾರ್ಡಿಯಾಕ್ ಮಸಲ್ಸ್. ಇದನ್ನ ನಾವು ಇನ್ನೊಂದು ಅರ್ಥದಲ್ಲಿ ಅದನ್ನ ಏನ್ ಕರಿತೀವಿ, ಕಾರ್ಡಿಯಾಕ್ ಮಸಲ್ಸ್ ಅಂತ ಕರಿತೀವಿ. ದ ಹಾರ್ಟ್ ಮಸಲ್ಸ್ ಆರ್ ಸಿಲಿಂಡ್ರಿಕಲ್, ಬ್ರಾಂಚ್ಡ್ ಅಂಡ್ ಯುನಿನ್ಯೂಕ್ಲಿಯೇಟೆಡ್. ಇದರಲ್ಲಿ ಇರ್ತಕ್ಕಂಥ ಮಸಲ್ಸ್ ಯಾವ ಆಕಾರದಲ್ಲಿದಾವೆ ಅಂದ್ರೆ ಸಿಲಿಂಡರ್ ಅಲ್ಲಿ ಇದಾವೆ, ಬ್ರಾಂಚ್ ಅಲ್ಲಿ ಇದಾವೆ ಮತ್ತು ಯುನಿನ್ಯೂಕ್ಲಿಯೇಟ್ ರೂಪದಲ್ಲಿ ಕೂಡ ಇದಾವೆ ಅಂತ ನಾವು ಹೇಳ್ಬೋದು. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿರುವಂತ ಕಾರ್ಡಿಯಾಕ್ ಮಸಲ್ಸ್ ಈ ಹಾರ್ಟ್ ಮೇಲೆ ಇದಾವೆ. ಈ ಹಾರ್ಟ್ ಮೇಲೆ ನೋಡ್ತಕ್ಕಂಥ ಮಸಲ್ಸ್ ಈ ತರ ಕಾಣ್ತವೆ. ಇನ್ನು ದ ಮಸಲ್ಸ್ ಆಫ್ ದ ಹಾರ್ಟ್ ಶೋಸ್ ರಿದಮಿಕ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಥ್ರೂ ಔಟ್ ದ ಲೈಫ್. ಅಂದ್ರೆ ನಮ್ಮ ಜೀವನ ಇರೋವರೆಗೂ ಕೂಡ ಏನ್ ಮಾಡ್ತಾ ಇರತ್ತೆ, ಪ್ರತಿ ಪ್ರಾಣಿಯ ಜೀವ ಇರೋವರೆಗೆ ಏನ್ ಮಾಡ್ತಾ ಇರತ್ತೆ, ಇದು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗ್ತಾನೆ ಇರುತ್ತೆ. ಅಂದ್ರೆ ಹಾರ್ಟ್ ಏನಾಗ್ತಾ ಇರತ್ತೆ, ಬೀಟ್ ಆಗ್ತಾ ಇರತ್ತೆ, ಹಾರ್ಟ್ ಪಂಪ್ ಮಾಡ್ತಾ ಇರತ್ತೆ. ಈ ಹಾರ್ಟ್ ಪಂಪ್ ಮಾಡೋದಕ್ಕೆ ಕಾರಣ ಏನು, ಅದರಲ್ಲಿರುವಂತ ಮಸಲ್ಸ್ ಅಂತ ನಾವು ಹೇಳ್ಬೋದು ಅಲ್ವಾ. ಸರಿಯಾಗಾದ್ರೆ ಹಾಗಾಗಿ ಇದು ಸ್ಪೆಸಿಫಿಕ್ ಆಗಿರುವಂತ ಮಸಲ್ಸ್ ಅಂತ ನಾವು ಹೇಳ್ತೀವಿ. ಇನ್ನು ನೋಡಿ, ಹಾರ್ಟ್ ಈ ತರ ಬೀಟ್ ಆಗ್ತಾ ಇದೆ ಅಂದ್ರೆ ಕಾರಣ ಅದಕ್ಕೆ ಕಾರ್ಡಿಯಾಕ್ ಮಸಲ್ಸ್ ಅಂತ ಕರಿತೀವಿ. ಇನ್ನ ಲಾಸ್ಟ್ ಟಿಶ್ಯೂಸ್ ಅಂತಂದ್ರೆ ನರ್ವ್ ಟಿಶ್ಯೂಸ್. ನರ್ವ್ ಟಿಶ್ಯೂಸ್ ಇದು ಇನ್ನೊಂದು ಕಾಂಪ್ಲೆಕ್ಸ್ ಥರ್ಡ್ ಕ್ಯಾಟಗರಿ ಟಿಶ್ಯೂಸ್ ಅಂತ ನಾವು ಕರಿತೀವಿ. ನರ್ವ್ಸ್ ಅಂತಂದ್ರೆ ಹೆಸರು ಹೇಳಿದಂತೆ ನರ್ವ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನರ ಅಂಗಾಂಶ ವ್ಯವಸ್ಥೆ ಅಂತ ಕರಿತೀವಿ. ಇದ್ರ ಬಗ್ಗೆ ನೀವು ಮುಂದಿನ ತರಗತಿಗಳಲ್ಲಿ ಇನ್ನೂ ಡೀಪ್ ಆಗಿ ಕಲಿತೀರಿ. ಇಲ್ಲಿ ಶಾರ್ಟ್ ಆಗಿ ನಿಮ್ಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಮಾತ್ರ ನಾನು ನಿಮಗೆ ಇಲ್ಲಿ ಕೊಡ್ತೀನಿ. ದ ಬ್ರೇನ್, ಸ್ಪೈನಲ್ ಕಾರ್ಡ್ ಅಂಡ್ ಇವನ್ ದ ನರ್ವ್ಸ್ ಆರ್ ಆಲ್ ಕಂಪೋಸ್ಡ್ ಆಫ್ ದ ನರ್ವ್ಸ್ ಟಿಶ್ಯೂಸ್. ನೋಡಿ, ನಮ್ಮ ಬ್ರೇನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಅದು ನರಗಳಿಂದಲೇ ಮಾಡಲ್ಪಟ್ಟಿದೆ. ಇವನ್ ಸ್ಪೈನಲ್ ಕಾರ್ಡ್, ನರ್ವ್ಸ್ ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಬ್ರೇನ್ ಗೆ ಅಟ್ಯಾಚ್ಮೆಂಟ್ ಇರೋದು ಸ್ಪೈನಲ್ ಕಾರ್ಡ್ ಇರುತ್ತೆ, ಮತ್ತೆ ಆ ಸ್ಪೈನಲ್ ಕಾರ್ಡ್ ನರ್ವ್ಸ್ ಇದೆ, ಬ್ರೇನ್ ನರ್ವ್ಸ್ ಇದೆ. ಸೊ ಹಾಗಾಗಿ ಈ ನರ್ವ್ಸ್ ಏನಿದೆಯಲ್ಲ, ಬ್ರೇನ್ ಅನ್ನೋದು ಕಂಪ್ಲೀಟ್ ನರ್ವ್ಸ್ ಇಂದ ಮಾಡಲ್ಪಟ್ಟಿದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ
ಒನ್ ಆಫ್ ದ ಟಿಶ್ಯೂಸ್ ಆಫ್ ದ ಕಾಂಪ್ಲೆಕ್ಸ್ ಆನಿಮಲ್ ಟಿಶ್ಯೂಸ್. ನೋಡಿ ಬ್ರೇನ್ ಅನ್ನೋದು ಅದರಲ್ಲಿ ನಾವು ಈ ತರ ಒಂದು ಕಂಪ್ಲೀಟ್ ಆಗಿರುವಂತ ನರ್ವ್ಸ್ ಅನ್ನ ಕಾಣ್ತೀವಿ. ಎಲ್ಲಾ ನಮ್ಮ ಪ್ರಾಣಿಗಳಲ್ಲಿ ದೇಹದಲ್ಲಿರುವಂತಹ ಬ್ರೇನ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಅದು ನರಗಳಿಂದ ಮಾಡಲ್ಪಟ್ಟಿದೆ, ನರ್ವ್ಸ್ ಇಂದ ಮಾಡಲ್ಪಟ್ಟಿದೆ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನೋಡಿ ಅಬ್ಸರ್ವ್ ಮಾಡಿ, ದ ಸೆಲ್ಸ್ ಆಫ್ ದಿಸ್ ಟಿಶ್ಯೂಸ್ ಆರ್ ಕಾಲ್ಡ್ ಆಸ್ ನರ್ವ್ ಸೆಲ್ಸ್ ಆರ್ ನ್ಯೂರಾನ್ಸ್. ಇದನ್ನ ನಾವು ಇಂತಹ ಒಂದು ಅಂಗಾಂಶಗಳನ್ನ ಅಥವಾ ಈ ತರ ಜೀವಕೋಶಗಳನ್ನ ಒಳಗೊಂಡಿದ್ದನ್ನ ಏನಂತ ಕರಿತೀವಿ ನಾವು ನ್ಯೂರಾನ್ಸ್ ಅಂತ ಕರಿತೀವಿ. ಇವನ್ನ ನರ್ವ್ಸ್ ಅಂತ ಕೂಡ ಕರಿತೀವಿ, ಜೊತೆಗೆ ನ್ಯೂರಾನ್ಸ್ ಅಂತ ಕರಿತೀವಿ. ಅಂಡ್ ನ್ಯೂರಾನ್ ಅಂತಂದ್ರೆ ಅದ್ರ ಒಂದು ಸಪರೇಟ್ ನಾವು ಪಾರ್ಟ್ ಅನ್ನು ತೆಗೆದುಕೊಂಡು ನೋಡಿದ್ರೆ ನಿಮ್ಗೆ ಈ ತರ ಕಾಣುತ್ತೆ. ಇದು ಒಂದು ನ್ಯೂರಾನ್ ನ ಒಂದು ಚಿತ್ರ ಅಂತ ಅನ್ಕೊಳ್ಳೋಣ. ಈ ನ್ಯೂರಾನ್ ಯಾವ ತರ ಕೆಲಸ ಮಾಡುತ್ತೆ ಏನು ಅಂತ ನಾವು ಫುಲ್ ಡೀಪ್ ಆಗಿ ಮುಂದಿನ ತರಗತಿಯಲ್ಲಿ ಕಲ್ತೀವಿ. ಇಲ್ಲಿ ಜಸ್ಟ್ ವಿಷಯವನ್ನ ಮಾತ್ರ ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, ದ ನ್ಯೂರಾನ್ಸ್ ಆರ್ ಹೈಲಿ ಸ್ಪೆಷಲೈಸ್ಡ್. The neurons are highly specialized for being stimulated and then transmitting the stimuluses very rapidly from one place to the another place. ಇದು ಏನ್ ಮಾಡ್ತಾ ಇರುತ್ತೆ, ನ್ಯೂರಾನ್ ಅನ್ನೋದು ನಮ್ಮ ದೇಹದ ಹೊರಗಡೆಯಿಂದ ಬಂದಂತ ಮಾಹಿತಿಯನ್ನ ವಿದಿನ್ ಅ ಸೆಕೆಂಡ್ ಅಲ್ಲಿ ಏನ್ ಮಾಡುತ್ತೆ ಬ್ರೈನಿಗೆ ಕಳಿಸ್ತದೆ. ಮತ್ತೆ ಬ್ರೈನಿಗೆ ಕಳಿಸಿದ ಮೇಲೆ ಏನ್ ಮಾಡುತ್ತೆ, ಬ್ರೈನ್ ಅದನ್ನ ಜಸ್ಟಿಫೈ ಮಾಡಿ ವಾಪಸ್ ಯಾವ ತರ ಅದಕ್ಕೆ ರಿಯಾಕ್ಷನ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಮತ್ತೆ ಅದನ್ನ ಸ್ನಾಯುಗಳ ಮೂಲಕ ಕೆಲಸವನ್ನ ಮಾಡುತ್ತೆ. ಅಂದ್ರೆ ರಿಸೀವಿಂಗ್ ಮಾಡುವಂತದ್ದು ಸೆನ್ಸ್ ಆರ್ಗನ್ ಮೂಲಕ ಮಾಡುತ್ತೆ, ಕೆಲಸವನ್ನ ನಿರ್ವಹಿಸ್ಕೊಂಡು ಹೋಗುವಂತದ್ದನ್ನ ನಮ್ಮ ಮಸಲ್ಸ್ ಮೂಲಕ ಮಾಡುತ್ತೆ. ಸೊ ಹೀಗೆ ಏನ್ ಮಾಡುತ್ತೆ, ಸ್ಪೆಸಿಫಿಕ್ ಆಗಿ ಈ ಕೆಲಸವನ್ನ ನಿರ್ವಹಿಸ್ಕೊಂಡು ಹೋಗುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇರುತ್ತೆ. ಇದು ನ್ಯೂರಾನ್ಸ್ ಮಧ್ಯದಲ್ಲಿ ಒಂದು ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ. ಇಟ್ ಈಸ್ ಟ್ರಾನ್ಸ್ಮಿಟಿಂಗ್ ದ ಸ್ಟಿಮ್ಯುಲಸ್ ವೆರಿ ರ್ಯಾಪಿಡ್ಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂಡ್ ಇವನ್ ಎಕ್ಸೈಟೆಡ್ ಅಂತ ಹೇಳ್ತಾರೆ. ಸ್ಟಿಮ್ಯುಲೇಟೆಡ್ ಅಂದ್ರೆ ಎಕ್ಸೈಟೆಡ್ ಅಂಡ್ ಸಿಗ್ನಲ್. ಯಾವುದೇ ಒಂದು ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ ನಮ್ಮ ದೇಹ ಅಥವಾ ಪ್ರಾಣಿಯ ದೇಹ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ನ್ಯೂರಾನ್. ನೋಡಿ ಜಸ್ಟ್ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿಂದ ಒಂದು ಯಾವುದೋ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದ್ರೆ ಒಂದು ಮಾಹಿತಿ ಆ ಬ್ರೈನಿಗೆ ತಲುಪ್ತಾ ಇದೆ ಅಂತಂದ್ರೆ ಅದೇನ್ ಮಾಡುತ್ತೆ, ಮಾಹಿತಿಯನ್ನ ತೆಗೆದುಕೊಂಡು ಮತ್ತೊಂದು ನ್ಯೂರಾನ್ಗೆ ಅದನ್ನ ಒದಗಿಸ್ಕೊಡುವಂತ ಕೆಲಸವನ್ನ ಮಾಡ್ತಾ ಇರುತ್ತೆ. ಇದು ಬೇಸಿಕ್ ನ್ಯೂರಲ್ ಪ್ರೊಸೆಸ್. ಅಂದ್ರೆ ಒಂದು ನ್ಯೂರಾನ್ ಅಲ್ಲಿ ಏನ್ ಮಾಡುತ್ತೆ, ಆ ಮಾಹಿತಿಯನ್ನ ಸಿಗ್ನಲ್ ರೂಪದಲ್ಲಿ ಏನ್ ಮಾಡುತ್ತೆ ಸಪ್ಲೈ ಮಾಡ್ತಾ ಹೋಗ್ತದೆ. ಇದು ನ್ಯೂರಾನ್ ಸ್ಟ್ರಕ್ಚರ್ ಅಲ್ಲಿ ಈ ಕೆಲಸವನ್ನ ನಿರ್ವಹಿಸ್ಕೊಂಡು ಹೋಗುವಂತದ್ದು ನಾವು ನೋಡ್ತೀವಿ. ಅಂಡ್ ಇವನ್ a neuron consists of a cell body with a nucleus and cytoplasm. ಇದು ಯಾವುದರಿಂದ ಮಾಡಲ್ಪಟ್ಟಿದೆ, ಒಂದು ನ್ಯೂರಾನ್ ಅನ್ನೋದು ಎದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ರೆ ಅದು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಇಂದ ಮಾಡಲ್ಪಟ್ಟಿದೆ ಅಂತ ನಾವು ಹೇಳ್ಬೋದು. ಅಂಡ್ ಇವನ್ ನೋಡಿ, ಇಲ್ಲಿ ನೀವು ಚಿತ್ರವನ್ನ ನೋಡಿದ್ರೆ ಗೊತ್ತಾಗುತ್ತೆ, ಈ ನ್ಯೂರಾನ್ ಇದು ಕಂಪ್ಲೀಟ್ ಇದು ಸೆಲ್ ಬಾಡಿ. ಇದು ನಾವು ಸೆಲ್ ನೋಡಿ, ನ್ಯೂರಾನ್ ಅನ್ನೋದು ಕೂಡ ಒಂದು ಜೀವಕೋಶ ಅಂತ ನಾವು ಹಳೆಯ ತರಗತಿಯಲ್ಲಿ ಕಲ್ತಿದ್ದೀವಿ. ಸೊ ನ್ಯೂರಾನ್ ಅನ್ನುವಂತ ಒಂದು ಸೆಲ್ ಬಾಡಿ ಅಂಡ್ ಇವನ್ ಇಟ್ ಈಸ್ ಕಾಲ್ಡ್ ಆಸ್ ಸೈಟೋಪ್ಲಾಸಮ್. ಇದು ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂದ್ರೆ ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯಸ್ ಅಂತ ಸೆಂಟರ್ ಪಾರ್ಟ್ ಅಲ್ಲಿ ಇರುವಂತದ್ದು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅಂಡ್ ಫ್ರಮ್ ದ ಸೆಲ್ ಬಾಡಿ ಅರೈಸಸ್ ಅ ಲಾಂಗ್ ಪ್ರೊಸೆಸ್ ಕಾಲ್ಡ್ ಆಸ್ ಎಕ್ಸಾನ್. ಈ ತರ ಒಂದು ಇಡೀ ಕಂಪ್ಲೀಟ್ ಆ ಬಾಡಿಗೆ ಒಂದು ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದನ್ನ ನಾವೇನ್ ಕರಿತೀವಿ ಎಕ್ಸಾನ್ ಅಂತ ಕರಿತೀವಿ. ಈ ಎಕ್ಸಾನ್ ಏನ್ ಮಾಡುತ್ತೆ, ಈ ಸೆಲ್ ಬಾಡಿಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಪ್ರತಿಯೊಂದು ನ್ಯೂರಾನಿಗೂ ಒಂದು ಸೆಲ್ ಬಾಡಿ ಇರುತ್ತೆ, ಸೆಲ್ ಬಾಡಿಗೆ ನಂತರ ಏನಿರುತ್ತೆ ಒಂದು ಎಕ್ಸಾನ್ ಇರುತ್ತೆ. ಆ ಎಕ್ಸಾನ್ ಮಧ್ಯದಲ್ಲಿ ಇಲ್ಲಿ ಏನ್ ಕಾಣ್ತಾ ಇದೀವಲ್ಲ, ಇವನ್ನ ನಾವೇನ್ ಕರಿತೀವಿ ಡೆಂಡ್ರೈಟ್ಸ್ ಅಂತ ಕರಿತೀವಿ. ಸೊ ದೀಸ್ ಪ್ರೊಸೆಸ್ ಶಾರ್ಟ್ ಬ್ರಾಂಚ್ಡ್ ಕಾಲ್ಡ್ ಆಸ್ ಡೆಂಡ್ರೈಟ್ಸ್. ಈ ಇನ್ಫಾರ್ಮೇಶನ್ ಏನು ಸಪ್ಲೈ ಮಾಡ್ತಾ ಇರತ್ತಲ್ಲ, ಅಂದ್ರೆ ಎಲೆಕ್ಟ್ರಾನ್ ಸಿಗ್ನಲ್ಸ್ ಅಲ್ಲಿ ಏನು ಸಿಗ್ನಲ್ಸ್ ರೂಪದಲ್ಲಿ ಏನ್ ರಿಸೀವ್ ಮಾಡ್ತಾ ಇರತ್ತಲ್ಲ ಮಾಹಿತಿಯನ್ನ, ಅದು ಡೆಂಡ್ರೈಟ್ಸ್ ಥ್ರೂ ಹೋಗುತ್ತೆ, ಮತ್ತೆ ಸೆಲ್ ಬಾಡಿ ತನ ಎಕ್ಸಾನ್ ಥ್ರೂ ಹೋಗುತ್ತೆ, ಮತ್ತೆ ಅಲ್ಲಿಂದ ಮತ್ತೆ ಡಿಸ್ಪ್ಯಾಚ್ ಆಗ್ತಾ ಇರತ್ತೆ. ಆ ಮಾಹಿತಿ ಬ್ರೈನಿನ ಯಾವ ಭಾಗಕ್ಕೆ ಹೋಗ್ಬೇಕು ಆ ಭಾಗಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡುತ್ತೆ. ಅದು ರಿಸೀವ್ ಮಾಡ್ಕೊಂಡ್ಮೇಲೆ ಮತ್ತೆ ಯಾವ ತರ ಅದನ್ನ ಆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡಬೇಕು, ಒಳ್ಳೆ ಮತ್ತೆ ನರದ ಮೂಲಕನೇ ಅಂದ್ರೆ ನ್ಯೂರಾನ್ ಮೂಲಕನೇ ಆ ಮಾಹಿತಿಯನ್ನ ಒಳ್ಳೆ ಕೊಡುವಂತ ಕೆಲಸವನ್ನ ಅದು ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡೆಂಡ್ರೈಟ್ಸ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಈ ನರ್ವ್ ಟಿಶ್ಯೂಸ್ ನಾವು ಸಪರೇಟ್ ಆಗಿ ತೆಗೆದಾಗ ಆ ನರ್ವ್ ಅಲ್ಲಿ ಈ ತರ ನಾವು ನ್ಯೂರಾನ್ ನ ಕಾಣ್ತೀವಿ. ಈ ನ್ಯೂರಾನ್ ಏನಪ್ಪಾ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಅದ್ರ ಭಾಗದಲ್ಲಿರುವಂತದ್ದು ಭಾಗ. ಆಮೇಲೆ ಅದ್ರ ಮಧ್ಯದಲ್ಲಿ ಭಾಗದ ಒಳಗಡೆಗೆ ನಾವು ನೋಡಿದ್ರೆ ಮೆಲನಿನ್ ಶೀತ್ ಅಂತ ಇರುತ್ತೆ. ಆ ಮೆಲನಿನ್ ಶೀತ್ ಇಂದ ಆ ಒಂದು ಎಕ್ಸಾನ್ ಅನ್ನುವಂಥದ್ದು ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ವಿ. ಮೆನಿ ನರ್ವ್ ಫೈಬರ್ಸ್ ಬೌಂಡ್ ಟುಗೆದರ್ ಬೈ ದ ಕನೆಕ್ಟಿವ್ ಟಿಶ್ಯೂಸ್ ಮೇಕ್ ಅ ನರ್ವ್. ಪ್ರತಿಯೊಂದು ದೇಹದಲ್ಲಿ ಅಂದ್ರೆ ಪ್ರತಿ ಜೀವಿಯ ಪ್ರಾಣಿಯ ದೇಹದಲ್ಲಿ ನರ್ವ್ ಫೈಬರ್ಸ್ ಬೌಂಡ್ ಟುಗೆದರ್ ಬೈ ದ ಕನೆಕ್ಟಿವ್ ಟಿಶ್ಯೂಸ್.
ಪ್ರತಿಯೊಂದು ದೇಹದಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂಸ್ ಆಗಿ ನರ್ವ್ ಫೈಬರ್ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಅಂಡ್ ನರ್ವ್ ಇಂಪಲ್ಸಸ್ ಅಲೋ ಅಸ್ ಟು ಮೂವ್ ಅವರ್ ಮಸಲ್ಸ್ ಅಕಾರ್ಡಿಂಗ್ ಟು ಅವರ್ ವಿಶ್. ನಮಗೆ ಬೇಕಾದಂತ ರೀತಿಯಲ್ಲಿ ನಾವು ಸ್ನಾಯುಗಳನ್ನ ಬಳಸೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ನ್ಯೂರಾನ್ಗಳು. ನಾವು ನಮ್ಮ ಮಾಹಿತಿಯನ್ನ ಆ ಮಸಲ್ಸ್ ಗಳಿಗೆ ಬ್ರೇನ್ ಮೂಲಕ ತಲುಪಿಸಿದಾಗ ನಮಗೆ ಬೇಕಾದಂತ ರೀತಿಯಲ್ಲಿ ಬಾಡಿ ಮೂವ್ಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅಂಡ್ ದ ಕಾಂಬಿನೇಷನ್ ಆಫ್ ನರ್ವ್ ಅಂಡ್ ದ ಮಸಲ್ಸ್, ನೋಡಿ ನರ್ವ್ ಮತ್ತು ಮಸಲ್ಸ್ ಅಲ್ಲಿರುವಂತಹ ಈ ಕಾಂಬಿನೇಷನ್ ಏನಾಗುತ್ತೆ, ಆನಿಮಲ್ ಟು ಮೂವ್ ರ್ಯಾಪಿಡ್ಲಿ ಇನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಹೀಗಾಗಿ ಏನಾಗ್ತಾ ಇರುತ್ತೆ, ಬೇಗ ಆ ವಿಷಯವನ್ನ ರಿಸೀವ್ ಮಾಡ್ಕೊಳ್ತದೆ ಮತ್ತೆ ವಿದಿನ್ ಅ ಸೆಕೆಂಡ್ ಆಗಿ ಏನ್ ಮಾಡುತ್ತೆ, ಆ ಸ್ಟಿಮ್ಯುಲಸ್ ತಕ್ಕಂತೆ ರೆಸ್ಪಾನ್ಸ್ ನ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅದು ಮಸಲ್ಸ್ ಥ್ರೂ ಮಾಡ್ತದೆ. ಸೊ ಹೀಗೆ ಇದು ನರ್ವ್ ಟಿಶ್ಯೂಸ್ ಅನ್ನೋದು ನಮ್ಮ ದೇಹದಲ್ಲಿ ಅತ್ಯಂತ ಪ್ರಮುಖವಾಗಿ ಕೆಲಸವನ್ನ ನಿರ್ವಹಿಸ್ತದೆ ಅಂತ ನಾವು ಹೇಳ್ಬೋದು. ಮಕ್ಕಳ ಇಲ್ಲಿವರೆಗೆ ನಾನು ಕಂಪ್ಲೀಟ್ ಆಗಿ ಫುಲ್ ಡೀಟೇಲ್ ಆಗಿ ನಿಮ್ಗೆ ಟಿಶ್ಯೂಸ್ ಚಾಪ್ಟರ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ. ಇದರಲ್ಲಿ ಮೊದಲನೇದು ಪ್ಲಾಂಟ್ ಟಿಶ್ಯೂಸ್, ಮತ್ತೆ ಪ್ಲಾಂಟ್ ಟಿಶ್ಯೂಸ್ ಅಲ್ಲಿರುವಂತಹ ಸಿಂಪಲ್ ಪ್ಲಾಂಟ್ ಟಿಶ್ಯೂಸ್ ಮತ್ತೆ ಕಾಂಪ್ಲೆಕ್ಸ್ ಪ್ಲಾಂಟ್ ಟಿಶ್ಯೂಸ್ ಅನ್ನ ನೋಡಿದ್ವಿ. ಅದೇ ತರ ನಾವು ಆನಿಮಲ್ ಟಿಶ್ಯೂಸ್ ಅನ್ನು ನೋಡಿದ್ವಿ. ಆನಿಮಲ್ ಟಿಶ್ಯೂಸ್ ಅಲ್ಲಿ ಕೂಡ ಸಿಂಪಲ್ ಆನಿಮಲ್ ಟಿಶ್ಯೂಸ್ ಮತ್ತೆ ಕಾಂಪ್ಲೆಕ್ಸ್ ಆನಿಮಲ್ ಟಿಶ್ಯೂಸ್ ಅಂತ ನಾನೀಗ ನಿಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಮಾಡಿ, ನಾನು ನಿಮಗೆ ಅದನ್ನ ಆನ್ಸರ್ ಮಾಡೋ ಪ್ರಯತ್ನವನ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.